ಈಗ ಬಂದೇ ಬಿಡ್ತು ನಮ್ಮ ಪ್ರೀತಿಯ ನಾರಾಯಣ್ ಸತ್ಯೇಂದ್ರ ಕುಮಾರ್ ಸರ್ ಅವರು ಬಂದಿದ್ದಾರೆ. ಅವರು ಇವತ್ತಿನ ಕಾರ್ಯಕ್ರಮದ ಸ್ಪೀಕರ್ ಆಗಿದ್ದಾರೆ. ಸರ್, ನಿಮಗೆ ತುಂಬ ಹೃದಯದ ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ನಮಸ್ಕಾರ ಎಂದಿನಂತೆ ಮೇಡಮ್. ದಿನವೂ ನಮಸ್ಕಾರ. ನಮ್ಮ ಜೊತೆ ಇರ್ತೀರಿ, ಆದರೂ ನಮಸ್ಕಾರ. ಕೂಡ ಇವತ್ತು ವಿಶೇಷವಾದ ಸ್ವಾಗತ ನಮಸ್ಕಾರ ನಿಮಗೆ. ಮೇಡಮ್. ನಮಸ್ತೆ ಸರ್. ನಮಸ್ಕಾರ. ಏನ್ ಮಾತಾಡ್ತಿದ್ದಾರೆ ಅಂದ್ರೆ, ಸಾತ್ವಿಕ ಆಹಾರಿ ಆಗೋದು ಹೇಗೆ, ಯಾವ ರೀತಿ ನಾವು ಇರಬೇಕು ಜೀವನದಲ್ಲಿ ಅನ್ನೋದನ್ನ ಸವಿಸ್ತಾರವಾಗಿ ನಮಗೆ ತಿಳಿಸಕ್ಕೆ ಅಂತ ಬಂದಿದ್ದಾರೆ. ಸರ್, ಓವರ್ ಟು ಯು. ನಿಮ್ಮಿಂದ ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ್ಬೇಕು ನಾವು. ಆತ್ಮ ಬಂಧುಗಳೇ, ಎಲ್ಲರೂ ದಯವಿಟ್ಟು ಕಡೆವರೆಗೂ ಇದ್ದು ನಿಮ್ಮ ಒಂದು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಖಂಡಿತ ಸಿಗುತ್ತೆ. ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಓವರ್ ಟು ಯು ಸರ್. ನಮಸ್ಕಾರ ಅಮ್ಮ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಸ್ವಾಗತ ಸುಸ್ವಾಗತ. ಹಾಗೇನೆ ಬ್ರಹ್ಮರ್ಷಿ ಪಿತಾಮಹರಾದಂಥ ಸುಭಾಷ್ ಪತ್ರಿಜಿ ಅವರಿಗೆ ನನ್ನ ನಮಸ್ಕಾರಗಳನ್ನು ಅರ್ಪಿಸಿ, ಈ ಎಲ್ಲ ಕಾರ್ಯಕ್ರಮಗಳ ಮಹಾವತಾರ್ ಟಿವಿ ಮಹಾವತಾರ್ ಫೌಂಡೇಶನ್ನ ಈ ಎಲ್ಲ ಕಾರ್ಯಕ್ರಮಗಳ ರೂವಾರಿಯಾಗಿರುವಂಥ ರಂಗನಾಥ್ ಜಿ ಅವ್ರಿಗೂ ನಮಸ್ಕರಿಸಿ, ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರೋ ತಮಗೆಲ್ಲ ಇನ್ನೊಮ್ಮೆ ನಾನು ಸ್ವಾಗತವನ್ನು ಬಯಸಿ, ನಮ್ಮ ಮಾಲಿನಿ ಅವರಿಗೆ ಹಾಗೂ ಡಾಕ್ಟರ್ ಯಶೋಧ ಅವರಿಗೆ ನನ್ನ ನಮಸ್ಕಾರಗಳು ಹೇಳ್ತೀನಿ. ಯಶೋಧ ಅವರ ಒಂದು ಲೆಕ್ಚರ್ ಬಹಳ ಪ್ರಬುದ್ಧವಾಗಿತ್ತು, ಬಹಳ ಅರ್ಥಪೂರ್ಣವಾಗಿತ್ತು. ಅದು ನಮ್ಗೆ ಎವರಿ ದಿನ ಸಿಗ್ತಾ ಇರುವಂತ ಒಂದು ಟಾನಿಕ್ ಅಂತಾನೆ ಹೇಳಬೇಕು ಅದನ್ನ. ಇನ್ನು ಲಿಕ್ವಿಡ್ ವಿಷಯಕ್ಕೆ ಬಂದಾಗ, ಆಹಾರದ ವಿಷಯಕ್ಕೆ ಬಂದಾಗ, ನಮಗೆ ಆಹಾರ ಅನ್ನೋದು ಏನು, ಹೇಗೆ ನಮ್ಮ ಜೀವನದಲ್ಲಿ ಗಾಳಿ ನೀರು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯವಾಗಿರುವಂಥದ್ದು ಆಹಾರ. ಆಹಾರ ಏನಕ್ಕೆ? ನಮ್ಮ ಶರೀರದ ಬೆಳವಣಿಗೆಗೆ, ಪೋಷಣೆಗೆ, ಅದಕ್ಕೆ ಬೇಕಾಗಿರುವಂತಹ ದೈನಂದಿನ ಶಕ್ತಿಗಳಿಗೆ ಆಹಾರ ಬೇಕೇ ಬೇಕು. ಇದೆಲ್ಲ ಎಲ್ಲಿ ಸಿಗುತ್ತೆ? ನಮಗೆ ಪ್ರಕೃತಿನಲ್ಲೇ ದೇವರು ನಮ್ಗೆ ಕೊಟ್ಟಿದ್ದಾನೆ. ಅದನ್ನ ನಾವು ಯಾವ ರೀತಿ ಬೇಕೋ ಅದನ್ನ ಸದುಪಯೋಗ ಮಾಡ್ಕೋಬೇಕಾಗತ್ತೆ. ನಮ್ಗೆ ಬೇಕಾಗಿರುವಂಥದ್ದು ಏನು? ಪ್ರೋಟೀನ್ಸ್ ಬೇಕಾಗತ್ತೆ, ಕಾರ್ಬೋಹೈಡ್ರೇಟ್ಸ್ ಬೇಕಾಗತ್ತೆ, ವೈಟಮಿನ್ಸ್ ಬೇಕಾಗತ್ತೆ, ಖನಿಜಾಂಶಗಳು ಬೇಕಾಗತ್ತೆ, ನೀರು ಬಹಳ ಮುಖ್ಯವಾದ್ದು. ಸೊ ಇಷ್ಟೆಲ್ಲ ಮುಖ್ಯವಾಗಿರುವಂತ ಆಹಾರಗಳ ಮಧ್ಯದಲ್ಲಿ ನಾವೊಂದು ವಿಂಗಡಣೆ ಮಾಡ್ಕೊಂಡಾಗ ನಮ್ಮ ಹಿರಿಯರು ಮಾಡಿದ್ದಾರೆ. ಒಂದು ರಚನಾತ್ಮಕ ಆಹಾರ, ರಕ್ಷಣಾತ್ಮಕ ಆಹಾರ ಅಂತ. ರಚನಾತ್ಮಕ ಆಹಾರ ಅಂದ್ರೆ ಯಾವುದು? ನಮ್ಮ ಶರೀರದ ರಚನೆಗೆ ಬೇಕಾಗಿರುವಂತ ಆಹಾರಗಳು. ನಮ್ಮ ಶರೀರದ ರಚನೆಗೆ ಏನ್ ಬೇಕು? ನಮಗೆ ಕಾರ್ಬೋಹೈಡ್ರೇಟ್ಸು, ಮೇಧಸ್ಸು, ಕೊಬ್ಬು ಬೇಕಾಗುತ್ತೆ. ಕೊಬ್ಬು, ಒಳ್ಳೆ ಕೊಬ್ಬು ಇರುತ್ತೆ, ಕೆಟ್ಟ ಕೊಬ್ಬು ಇರುತ್ತೆ. ಈ ಒಳ್ಳೆ ಕೊಬ್ಬೆಲ್ಲ ನಮಗೆ ಸಪೋರ್ಟಿಂಗ್ ಕೊಡುವಂಥದ್ದು, ಅದು ಬೇಕಾಗತ್ತೆ. ಅದು ರಚನಾತ್ಮಕ ಆದಂತ ಆಹಾರ ಆಗುತ್ತೆ. ಹಾಗೇನೆ ರಕ್ಷಣಾತ್ಮಕವಾದಂತ ಆಹಾರ ಅಂದ್ರೆ ಯಾವ್ದಾಗತ್ತೆ? ವೈಟಮಿನ್ಸು, ಖನಿಜಾಂಶಗಳು ಹಾಗೂ ನೀರು, ಇವೆಲ್ಲ ಬೇಕಾಗತ್ತೆ. ಇದು ನಾವು ಸಸ್ಯಾಹಾರಗಳಲ್ಲಿ ಯಾಕಂದ್ರೆ ಆಹಾರದಲ್ಲಿ ಈಗ ನಾವು ಸಸ್ಯಾಹಾರವನ್ನು ಫಸ್ಟ್ ಪ್ರೈಮ್ ಆಗಿ ನಾವು ತಗೋತೀವಿ. ಸಸ್ಯಾಹಾರನೇ ಸಾತ್ವಿಕ ಆಹಾರ ಅಂತ. ಅದರಲ್ಲಿ 3 ರೀತಿಯ ಆಹಾರಗಳನ್ನ ನಾವು ವಿಂಗಡಣೆ ಮಾಡ್ಕೋಬೇಕಾಗತ್ತೆ. ಆಹಾರದಲ್ಲಿ 3 ವಿಭಾಗಗಳು. ಒಂದು ಸಾತ್ವಿಕ, ಒಂದು ರಾಜಸಿಕ, ಒಂದು ತಾಮಸಿಕ. ಸಾತ್ವಿಕ ಆಹಾರ ಅಂದ್ರೆ ಏನು? ಶುದ್ಧತೆ ಮತ್ತು ಆರೋಗ್ಯ, ಸಾಮರಸ್ಯ ಮತ್ತು ಯೋಗಕ್ಷೇಮ, ಇದನ್ನು ಕೊಡುವಂಥದ್ದೇನೆ ಸಾತ್ವಿಕ ಆಹಾರ ಅಂತ. ರಾಜಸಿಕ ಅಂದ್ರೆ ಏನು? ನಮಗೆ ಈ ಆಹಾರದ ಸೇವನೆಯಿಂದ ಒತ್ತಡ, ಕೋಪ, ವಿಪರೀತವಾದಂಥ ಚಟುವಟಿಕೆ ಅಥವಾ ಚಡಪಡಿಕೆಗಳು ಇವೆಲ್ಲ ಬಂದು ಸೇರ್ಕೊಡುತ್ತವೆ. ತಾಮಸಿಕ ಆಹಾರ ಸೇವಿಸೋದ್ರಿಂದ ಏನಾಗುತ್ತೆ? ಮಂದತೆ, ಸೋಮಾರಿತನ, ಜಡತ್ವ, ಆಲಸ್ಯ ಬಂದು ಸೇರ್ಕೊಳ್ಳುತ್ತೆ ನಮಗೆ. ಸೊ ಈಗ ನಾವು ಸಾತ್ವಿಕ ಅನ್ನೋ ಪದ ಎಲ್ಲಿಂದ ಬಂತು? ಸೊ ಸಾತ್ವಿಕ ಅನ್ನೋ ಪದ ಸತ್ವದಿಂದ ಬಂತು. ಅದು ಸಂಸ್ಕೃತ ಪದ. ಅದು ಆ ಸತ್ವದಿಂದ ಬಂದಂತ ಪದ ಸಾತ್ವಿಕ. ಇದರ ಅರ್ಥ ಏನಪ್ಪಾ ಅಂದ್ರೆ ಶುದ್ಧ ಮತ್ತು ಬಲವಾದ ಶಕ್ತಿಯನ್ನು ಕೊಡುವಂಥದ್ದು ಅಂತ. ಭಗವದ್ಗೀತೆಯಲ್ಲಿ ಒಂದು ಹೇಳ್ತಾರೆ, ಒಬ್ಬ ವ್ಯಕ್ತಿಯು ತಾನು ಸೇವಿಸುವ ಆಹಾರ ದಿಂದ ಅವನ ಆಲೋಚನೆಗಳು, ಸ್ವಭಾವ, ಮಾನಸಿಕ ಹಾಗೂ ಯೋಗಕ್ಷೇಮ ಹಾಗೂ ಆರೋಗ್ಯದ ಮೇಲೆ ನೇರ ಪ್ರಮಾಣ ಪರಿಣಾಮ ಬೀರುತ್ತೆ ಅಂತ. ಏನು? ನಾವು ತಿನ್ನೋ ಆಹಾರನೇ, ನಾವು ಯಾವ ರೀತಿ ಆಹಾರ ತಿಂತೀವಿ ಅದೇ ರೀತಿ ನಮ್ಮ ಪ್ರಭಾವಗಳು ಬರುತ್ತೆ. ಒಬ್ಬ ಕಟಕನ ಮನೆಯಲ್ಲಿ ಒಂದು ಗಿಣಿ ಸಾಕಿದ್ರಂತೆ. ಅದೇ ರೀತಿಯಾಗಿ ಒಬ್ಬ ಸಾತ್ವಿಕ ಮನುಷ್ಯನ ಮನೆಯಲ್ಲಿ, ಒಬ್ಬ ಋಷಿ ಮನೆಯಲ್ಲಿ ಒಂದು ಗಿಣಿ ಸಾಕಿದ್ರು. ಸಾತ್ವಿಕ ಮಹರ್ಷಿ ಮನೆಯಲ್ಲಿ ಇದ್ದಂತ ಗಿಣಿ, ಬನ್ನಿ ಮಹಾದೇವರೇ, ಕುಳಿತುಕೊಳ್ಳಿ, ಊಟೋಪಚಾರವನ್ನು ಮಾಡಿ ಸಸ್ಯವನ್ನು ಕುಡಿ ಅಂತಿತ್ತು. ಆದ್ರೆ ಒಬ್ಬ ಕಟಕನ ಮನೆಯಲ್ಲಿ ಇದ್ದಿದ್ದು, ಬಂದವನು ಕಡಿಯೋ, ಕೋಳಿ ಕಡಿಯೋ, ಕುರಿ ಕಡಿಯೋ, ಈ ರೀತಿಯಾದಂತ ಪದಗಳನ್ನ ಬಳಸ್ತಾ ಇತ್ತು. ಹಾಗೆ ಅಂದ್ರೆ ಅದು ಅಲ್ಲಿದ್ದು ನೇಚರ್ ಅಲ್ಲಿ ತರನೇ ಬರುತ್ತೆ.
ನಾವು ಎಲ್ಲಿ ವಾಸ ಮಾಡ್ತೀವಿ, ಎಲ್ಲಿ ಆಹಾರ ತಿಂತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೇನೆ ಆಹಾರವನ್ನು ಯಾರು ತಯಾರಿಸ್ತಾರೆ ಅವರೇ ಇಂಪಾರ್ಟೆಂಟ್ ನಮ್ಗೆ. ಮನೆಯಲ್ಲಿ ಮನೆಯಲ್ಲಿ ಆರೋಗ್ಯಕ್ಕೆ ಬಹಳ ಉತ್ತಮವಾದಂಥ ಆರೋಗ್ಯಕ್ಕೆ ಬೇಕಾಗಿರುವಂಥದ್ದು ಸಾತ್ವಿಕತೆಯೇ ಬೇಕಾಗತ್ತೆ. ಅಡಿಗೆ ಮಾಡೋರು ಸಾತ್ವಿಕತೆಯಿಂದ ಅಡಿಗೆ ಮಾಡಬೇಕಾಗತ್ತೆ. ಸಾತ್ವಿಕತೆ ಅಂತಂದ್ರೆ ಸದ್ಭಾವನೆ. ನಾನು ಯಾರಿಗ್ ಮಾಡ್ತೇನೆ, ಅನ್ನಪೂರ್ಣೇಶ್ವರಿನ ಬೆಳಗ್ಗೆ ಎದ್ದು ಅನ್ನಪೂರ್ಣೇಶ್ವರಿನ ನೆನೆಸ್ಕೊಂಡು ಊಟ ಅಡಿಗೆಯನ್ನ ಶುರು ಮಾಡ್ಬೇಕಾಗತ್ತೆ. ಅನ್ನಪೂರ್ಣೇಶ್ವರಿ, ನಿನ್ನ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ, ನಾನು ಮಾಡ್ತಾ ಇರೋ ಅಡಿಗೆ ಈ ಮನೆಯಲ್ಲಿರೋ ಎಲ್ರಿಗೂ ಅಮೃತವಾಗ್ಲಿ ಅಂತ ನೀವು ಪ್ರಾರ್ಥನೆ ಮಾಡ್ಕೊಂಡು ನೀವು ಮಾಡಿದಾಗ ಒಂದು ಗೊಡ್ಡು ಸಾರು ಮಾಡಾಕಿ ಎಷ್ಟು ರುಚಿಯಾಗಿರುತ್ತೆ ಅಂತೀರಾ. ಏನಕ್ಕೆ ಇದು ಈ ತರ ಇರುತ್ತೆ? ಅದನ್ನ ನಾವು ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ಆ ಮಾಡುವಂತ ಆಹಾರ ನಾವು ಕೆಟ್ಟ ಭಾವನೆಯಿಂದ ಅಡಿಗೆ ಮಾಡಿದ್ರೆ ನಾವು ತಿಂದಿದ್ದೆಲ್ಲ ವಿಷವಾಗುತ್ತೆ, ಮನೆಯವರಿಗೆಲ್ಲ ಅದು ವಿಷವಾಗುತ್ತೆ. ನಮ್ಮ ಆರೋಗ್ಯವನ್ನ ಸುಧಾರಿಸ್ಕೊಳ್ಬೇಕು ಅಂತಂದ್ರೆ ಒಳ್ಳೆ ಸಾತ್ವಿಕ ಆಹಾರವನ್ನು ಸೇವಿಸ್ಬೇಕಾಗತ್ತೆ. ಈ ಸಾತ್ವಿಕ ಆಹಾರ ಸೇವಿಸೋದು ಅಡಿಗೆ ಮಾಡೋರ್ ಕೈನಲ್ಲಿರುತ್ತೆ. ಅಡಿಗೆ ಮಾಡೋರು ಒಳ್ಳೆ ಮನಸ್ಸು, ಒಳ್ಳೆ ಭಾವದಿಂದ ಅಡಿಗೆ ಮಾಡಿದಾಗ ಖಂಡಿತ ನಮ್ಗೆ ಒಳ್ಳೇದಾಗತ್ತೆ. ಮನೆಯವರಿಗೆಲ್ರಿಗೂ ಆರೋಗ್ಯ ಬರುತ್ತೆ. ನಾವು ಡಾಕ್ಟರ್ ಹತ್ರ ಹೋಗ್ಬೇಕಾದ್ದೇ ಇಲ್ಲ. ಪ್ರತಿ ಮನೆಯಲ್ಲಿ ನೀವು ಯೋಚನೆ ಮಾಡಿ, ಎಲ್ರ ಮಂದಿ ಇದೇ ಒಂದು ದೊಡ್ಡ ಸಮಸ್ಯೆಯಾಗಿ ಕೂತಿರುವಂಥದ್ದು. ಜಗಳ ಆಡ್ತಿರ್ತಾರೆ, ಸಿಡುಕ್ತಾ ಇರ್ತಾರೆ ಅಡಿಗೆ ಮಾಡ್ಬೇಕಾದ್ರೆ. ಇಲ್ಲ ಅಡಿಗೆ ಮಾಡ್ಬೇಕಾದ್ರೆ ಅನ್ನೆಸರಿ ಇನ್ನೇನೋ ವಿಷಯಗಳು ಬರ್ತಾ ಇರುತ್ತವೆ, ಇದೆಲ್ಲ ಬರುತ್ತೆ. ಅದಕ್ಕೋಸ್ಕರ ಶುದ್ಧ ಮನಸ್ಸಿನ ಜನರಿಗೆ ಶುದ್ಧ ಮತ್ತು ಸಾತ್ವಿಕ ಆಹಾರವನ್ನೇ ಬಯಸ್ತಾರೆ. ಯಾರು ಶುದ್ಧ ಮನಸ್ಸಿನವ್ರು ಇರ್ತಾರೆ ಅವರು ಸಾತ್ವಿಕವಾದಂಥ ಆಹಾರವನ್ನೇ ಬಯಸ್ತಾರೆ. ನಮ್ಗೆ ಸಾತ್ವಿಕ ಆಹಾರದಿಂದ ಏನೇನಪ್ಪ ಸಿಗುತ್ತೆ? ಶಾಂತತೆ ಬರುತ್ತೆ, ಶಾಂತಿಯುತವಾದಂಥ ಜೀವನ, ಪ್ರಶಾಂತತೆ, ಸೌಹಾರ್ದತೆ, ಶಕ್ತಿ, ಉತ್ಸಾಹ, ಆರೋಗ್ಯ, ಭರವಸೆಗಳು ಬರುತ್ತೆ. ನಮಗೆ ಆಕಾಂಕ್ಷೆಗಳು ಉತ್ಪನ್ನ ಆಗುತ್ತೆ, ಸೃಜನಶೀಲತೆ, ನಮ್ಮ ಶರೀರದಲ್ಲಿ ತೂಕ ನಿಯಂತ್ರಣವನ್ನು ನಾವು ಕಂಡ್ಕೋಬಹುದು. ನಾವು ಇಷ್ಟೆಲ್ಲ ಆಗುತ್ತೆ ನಮ್ಗೆ. ಇನ್ನು ನಾವು ರಾಜಸಿಕ ಆಹಾರದ ಬಗ್ಗೆ ನಾವು ಲೆಕ್ಕ ಹಾಕ್ತಂದ್ರೆ ಸೂಕ್ಷ್ಮವಾಗಿ ಮಸಾಲೆಯಿಂದ ಕೂಡಿರುತ್ತೆ ಇದು. ಈರುಳ್ಳಿ, ಬೆಳ್ಳುಳ್ಳಿ, ಕರಿದ ಆಹಾರ ಪದಾರ್ಥಗಳು, ಕಾಫಿ, ಟೀ, ಪ್ರೋಸೆಸ್ಡ್ ಫುಡ್, ಆಮೇಲೆ ಸಕ್ಕರೆ ಮಿಶ್ರಿತ ಆಹಾರಗಳು, ಚಾಕೊಲೇಟು, ಇವೆಲ್ಲ ಏನಾಗುತ್ತೆ ಅಂದ್ರೆ ತಿನ್ಬೇಕಾದ್ರೆ ಬಹಳ ಮಜವಾಗಿರುತ್ತೆ, ಖುಷಿ ಆಗತ್ತೆ, ಆನಂದ ಆಗತ್ತೆ. ಆದರೆ ತಿಂದ ಮೇಲೆ ಕ್ರಮೇಣವಾಗಿ ನಮ್ಮ ಶರೀರದಲ್ಲಿ ನಮಗೆ ಶಕ್ತಿಯನ್ನು ಕುಗ್ಗಿಸ್ತಾ ಹೋಗುತ್ತೆ. ಆಮೇಲೆ ಒತ್ತಡದ ಅನುಭವಗಳು, ಏನೋ ಅಂದ್ರೆ ಡಿಪ್ರೆಷನ್ಗೆ ಹೋಗ್ತೀವಿ ನಾವು. ಡಿಪ್ರೆಷನ್ಸ್ ಬರೋದಕ್ಕೆ ಶುರುವಾಗ್ಬಿಡುತ್ತೆ ನಮ್ಮ ಶರೀರದಲ್ಲಿ. ಆಮೇಲೆ ಈ ರಾಜಸಿಕ ಮನಸ್ಸು ಆಹಾರದಿಂದ ನಮ್ಮ ಮನಸ್ಸು ಮತ್ತು ದೇಹದಲ್ಲಿ ಸಮತೋಲನನೇ ಇರೋದಿಲ್ಲ, ಬ್ಯಾಲೆನ್ಸ್ ಇರೋದಿಲ್ಲ, ಮನಸ್ಸನ್ನ ಘಾಸಿಗೊಳಿಸುತ್ತವೆ ಅದು. ಇನ್ನು ತಾಮಸಿಕ ಆಹಾರದ ಬಗ್ಗೆ ಹೇಳಬೇಕು ಅಂದ್ರೆ ಅತಿ ಪದೇ ಪದೇ ಬಿಸಿ ಮಾಡಿದ ಆಹಾರವನ್ನ ನಾವು ಸಾತ್ವಿಕ ಆಹಾರ ಯಾವಾಗ ಆಗುತ್ತೆ? ಬೇಯಿಸಿದ ಆಹಾರನ 1 ರಿಂದ 1.5 ಗಂಟೆ ಒಳಗೆ ತಿನ್ಬಿಡ್ಬೇಕು. ಕೆಲವು ಆಹಾರಗಳನ್ನ 4 ಗಂಟೆಗಳು ಮಾತ್ರ ಇಡ್ಬೋದು. ಇವಾಗ ನೀವು 4 ಗಂಟೆಗಿಂತ ಮೇಲೆ ಇರೋದೆಲ್ಲ ಉತ್ತಮ ಅಲ್ಲ, ಅದು ತಂಗಳಾಗತ್ತೆ, ಯೋಗ್ಯವೇ ಅಲ್ಲ ಅಂತ ಹೇಳ್ತಾರೆ. ನಾವೇನ್ ಮಾಡ್ತೀವಿ, ಫ್ರಿಜ್ಜಲ್ಲಿ ಇಟ್ಕೋತೀವಿ. ಇವತ್ತು ಗೊಜ್ಜು ಮಾಡಿದೀವಿ, ಚಟ್ನಿ ಮಾಡಿದೀವಿ, ಅದನ್ನು ಇನ್ನೊಂದು ವಾರ ಇಟ್ಕೊಂಡು ತಿಂತಾ ಇರ್ತೀವಿ ಇನ್ಸ್ಟಾಲ್ಮೆಂಟ್ಗಳಲ್ಲಿ. ಟೈಮ್ ಇಲ್ಲ ನಮಗೆ, ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರ್ತೀವಿ, ನಮ್ಗಿಲ್ಲ. ಇನ್ನು ಏನ್ ಬರುತ್ತೆ ನಮ್ಗೆಲ್ಲ ಸಾತ್ವಿಕತೆ ಅನ್ನೋದು? ತಮ್ಮ ಗುಣಗಳೇ ನಮಗೆ ಜಾಸ್ತಿ ಬರ್ತಾ ಇರುತ್ತೆ. ಹಾಗಾಗಿ ಮನೆಯಲ್ಲಿ ಕಿತ್ತಾಟಗಳು, ಟೆನ್ಷನ್ನು ಇವೆಲ್ಲ ಬರ್ತಾ ಇರೋದು. ಸಾತ್ವಿಕತೆ ಎಲ್ಲಿ ಹೋಯ್ತು ನಮಗೆ? ಫ್ರೆಶ್ ಆಗಿ ಒಂದಿಷ್ಟು ಮಾಡ್ಕೊಂತೀನಿ. ಈಗ ನೀವು ಎಲ್ಲ ಒಂದು ಟೂರ್ ಹೋಗ್ತೀರಾ, ಟೂರಿಂದ ಬರ್ತಿರ್ಬೇಕಾದ್ರೆ ದಾರಿನಲ್ಲಿ ರಾತ್ರಿ 10:30 ಆಗಿರುತ್ತೆ. ಯಾವ್ದಾದ್ರು ಒಂದು ಹೋಟ್ಲಲ್ಲಿ ತಿನ್ಕೊಂಡು ಹೋಗೋಣ ಅಂತ ಮನೆಯಲ್ಲಿ ಯಾರೋ ಒಬ್ರು ಸಜೆಸ್ಟ್ ಮಾಡ್ತಾರೆ. ಯಾಕೆ ಸುಮ್ಮನೆ ಬಂದ್ರು ಮನೆಗೆ ಅಂತ ಅಂದ್ಬಿಟ್ಟು ಮನೆಗೆ ಹೋಗೋಣ, ಒಂದು ಗೊಡ್ಡು ಸಾರು ಮಾಡಾಕ್ತೀನಿ, ಒಂದು ಹುಣಸೆ ಹುಳಿ ಮಾಡಾಕ್ತೀನಿ, ಹುಣಸೆ ಗೊಜ್ಜು ಮಾಡಾಕ್ತೀನಿ ಅಂತ ಮಾಡ್ತಾರೆ. ಆವತ್ತು ಎಲ್ಲರೂ ಒಂದೊಂದು ಸರಿಯಾಗಿ ಊಟ ಮಾಡ್ತಾರೆ, ಸಂತೃಪ್ತವಾಗಿ ಊಟ ಆಗತ್ತೆ. ಬೇಕಾದ್ರೆ ಪರೀಕ್ಷೆ ಮಾಡಿ ನಿಮ್ಮ ಮನೆಗಳಲ್ಲಿ ಎಷ್ಟು ಚೆನ್ನಾಗಿರುತ್ತೆ. ಸಿಂಪಲ್ ಆಗಿ ಮಾಡುವಂತ ಅವ್ನ ಕಟ್ಪಟೆಯಿಂದ ಯಾವುದೋ ಒಂದು ಸಣ್ಣ ವಸ್ತುವಿಂದ ಮಾಡಿರೋದು. ಅಷ್ಟೆಲ್ಲ ನಾವು ಆಹಾರ ಪದಾರ್ಥಗಳನ್ನ ಸೇರಿಸಿ ಮಾಡಿದಂತ ಅಡಿಗೆಗೂನು ಈಗ ನಾವು ಮಾಡಿರುವಂತ ಅಡಿಗೆಗೂನು ಎಷ್ಟು ವ್ಯತ್ಯಾಸ ಬರುತ್ತೆ ಅನ್ನೋದನ್ನ ನಾವಿಲ್ಲಿ ಇದನ್ನ ಅರ್ಥಕೋಬಹುದು. ಅದೇ ರೀತಿಯಾಗಿ ಸಾತ್ವಿಕ ಆಹಾರ ಅಲ್ಲಿ ಏನೇನಪ್ಪ ಇರುತ್ತೆ? ನಾರಿನಂಶ ಇರುತ್ತೆ, ಫ್ರೆಶ್ ಫ್ರೂಟ್ಸ್ ಅಂಡ್ ತರಕಾರಿಗಳು, ರಸವತ್ತಾದ ಹಣ್ಣುಗಳು, ಡ್ರೈ ಫ್ರೂಟ್ಸ್ ಅಂದ್ರೆ ಒಣಗಿರೋದಲ್ವಾ, ರಸವತ್ತು ಹೇಗೆ ಬರುತ್ತೆ? ರಸವತ್ತು ಅದರಲ್ಲಿ ಡ್ರೈ ಫ್ರೂಟ್ಸ್ನು ನಾವು ಸಾತ್ವಿಕ ಆಹಾರಕ್ಕೆ ಸೇರಿಸ್ಕೊಂಡಿದ್ವಿ. ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಡ್ರೈ ಗ್ರೇಪ್ಸ್, ಆಮೇಲೆ ಖರ್ಜೂರ, ಇವೆಲ್ಲನೂ ಶರೀರಕ್ಕೆ ಪೋಷಣೆಯನ್ನ ಕೊಡುವಂಥದ್ದು, ನಮಗೆ ಉಪಯುಕ್ತವಾದಂಥದ್ದು. ಕಡಿಮೆ ಮಸಾಲೆ ಪದಾರ್ಥಗಳನ್ನು, ಆಹಾರವನ್ನ ನಾವು ತಯಾರಿಸಬೇಕಾದ್ರೆ ಜಾಸ್ತಿ ಅಲ್ಲ, ಕಡಿಮೆ ಮಸಾಲೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳುವಂಥದ್ದು,
ಹೆರ್ಬಲ್ ಟೀ, ಗ್ರೀನ್ ಟೀ, ತುಳಸಿ ಟೀ, ಈ ತರ ಎಷ್ಟೋ ಇದನ್ನ ಮಾಡ್ತೀವಿ. ಹಾಲು ಹಾಲು ಅಂದ್ರೆ ಪ್ಯಾಸ್ಚರೈಸ್ಡ್ ಮಿಲ್ಕ್ ಅಲ್ಲ. ನಾವು ತಗೋಬೇಕಾಗಿರುವಂತಹ ಹಾಲು ಯಾವುದು? ಹಸುವಿನ ಹಾಲು. ಸಂಸ್ಕರಿಸಿದ ಹಾಲುಗಳನ್ನ ನಾವು ತಗೊಳ್ಳೋದ್ರಿಂದ ಅದು ನಮಗೆ ಸಾತ್ವಿಕ ಆಹಾರ ಆಗೋದಿಲ್ಲ. ಇನ್ನು ನಾವು ರಿಫೈನ್ಡ್ ಆಯಿಲ್, ಈಗೆಲ್ಲ ಕಡೆ ರಿಫೈನ್ಡ್ ಆಯಿಲ್ ಬಂದ್ಬಿಟ್ಟಿದೆ, ಅದು ಸಾತ್ವಿಕ ಆಹಾರ ಆಗೋದೇ ಇಲ್ಲ. ಅದಾದ್ಮೇಲೆ ಸಾತ್ವಿಕ ಆಹಾರದಲ್ಲಿ ಯಾವ್ದಪ್ಪ ಸಾತ್ವಿಕ ಎಣ್ಣೆ ಆಗುತ್ತೆ ಅಂದ್ರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್. ಈಗ ಕೋಲ್ಡ್ ಪ್ರೆಸ್ಡ್ ಅಂತಂದ್ರೆ ಈ ಗಾಣಗಳಲ್ಲಿ ಸಹಜವಾಗಿ ಬರುವಂತ ಎಣ್ಣೆಗಳು, ಇವುಗಳನ್ನ ನಾವು ಉಪಯೋಗಿಸ್ಕೊಂಡಾಗ ನಮಗೆ ಬಹಳ ಅನುಕೂಲಕರವಾಗಿರುತ್ತೆ, ಆರೋಗ್ಯಕರವಾಗೂ ಇರುತ್ತೆ. ಅದೇ ರೀತಿಯಾಗಿ ಮೊಳಕೆ ಕಾಳುಗಳನ್ನ ಮೊಳಕೆ ಕಟ್ಟಿಸಿ 2 ದಿವಸ ಆದ್ಮೇಲೆ ಅದನ್ನ ತಿನ್ನೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ತುಪ್ಪ, ಒಂದು ಪ್ಯೂರ್ ಘೀಯನ್ನು ಉಪಯೋಗಿಸುವಂಥದ್ದು. ಅದೇ ರೀತಿಯಾಗಿ ಜೇನುತುಪ್ಪವನ್ನ, ಶುದ್ಧ ಜೇನುತುಪ್ಪ ತಿನ್ನುವಂಥದ್ದು. ಫ್ರೂಟ್ ಜ್ಯೂಸಸ್ನಲ್ಲಿ ಕುಡಿಬೇಕಾದ್ರೆ ಸಕ್ಕರೆ ಅಂಶ ಕಡಿಮೆ ಇರುವಂಥದ್ದನ್ನು ಉಪಯೋಗಿಸೋದ್ರಿಂದ ನಮಗೆ ತುಂಬಾ ಅನುಕೂಲವನ್ನು ಮಾಡ್ತದೆ. ಇನ್ನ ಷಡ್ರಸ ಭೋಜನಗಳು ಅಂತ ನಾವು ಕರಿತೀವಿ. ಯಾವ್ದಪ್ಪ ಈ ಷಡ್ರಸ ಭೋಜನಗಳು? ನಮ್ಮ ದಿನದಲ್ಲಿ ದೈನಂದಿನ ಜೀವನದಲ್ಲಿ ಈ ಷಡ್ರಸ ಭೋಜನಗಳು ಬೇಕೇ ಬೇಕಾಗುತ್ತೆ. ಅದ್ ಯಾವ್ದಪ್ಪ ಅಂದ್ರೆ ಸಿಹಿ, ಹುಳಿ, ಉಪ್ಪು, ಕಹಿ, ಖಾರ, ಒಗರು. ಸಿಹಿ ಭೋಜನ ಅಂದ್ರೆ ಯಾವುದು? ಇದು ಸಿಹಿ ಭೋಜನದಿಂದ ರಕ್ತ ವೃದ್ಧಿ ಆಗುತ್ತೆ. ಹುಳಿ ಭೋಜನದಿಂದ ಮೂಳೆ ಮತ್ತು ಮಜ್ಜೆಗಳು ವೃದ್ಧಿ ಆಗುತ್ತೆ. ಉಪ್ಪಿನಿಂದ ಕೂಡಿದ ಇದರಿಂದ ಆಹಾರದಿಂದ ಮೂಳೆಯ ಬೆಳವಣಿಗೆಗಳು ಆಗತ್ತೆ. ಕಹಿ ರಸದಿಂದ ಮೇಧಸ್ಸು ವೃದ್ಧಿ ಆಗುತ್ತೆ. ಖಾರದ ರುಚಿಯಾದ ಪದಾರ್ಥಗಳಿಂದ ಮಾಂಸ ವೃದ್ಧಿ ಆಗುತ್ತೆ ಶರೀರದಲ್ಲಿ. ಒಗರು ರುಚಿಯಿಂದ ರಸಧಾತುಗಳು ಬರುತ್ತೆ. ಇವೆಲ್ಲವನ್ನ ನಾವು ತಿನ್ಬೇಕಾದ್ರೆ ಏನು, ಈಗ ಸಿಹಿ, ಹುಳಿ, ಉಪ್ಪು, ಕಹಿ, ಖಾರ, ಒಗರು, ಇದನ್ನ ನಾವು ಯಾವ್ದ್ರ ಜೊತೆ ತಿಂತೀವಿ? ಅನ್ನದ ಜೊತೆ ತಿಂತೀವಿ. ಇದನ್ನೆಲ್ಲ ತಿಂದಾಗ ಇದು ಶುಕ್ರಧಾತು ಆಗುತ್ತೆ. ಅನ್ನ ಶುಕ್ರಧಾತು ಆಗುತ್ತೆ, ಅದು ನಮಗೆ ಒಳ್ಳೆಯ ಇದನ್ನ ಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ಆಹಾರವನ್ನ ಹೇಗೆ ಸೇವಿಸಬೇಕು? ನಾವು ಸೇವಿಸ್ಬೇಕು ಅಂದಾಗ ಬೆರಳುಗಳಲ್ಲೂ ಸೇವಿಸ್ತೀವಿ. ನಾವು ಬೆರಳುಗಳನ್ನ ಉಪಯೋಗಿಸ್ಬೇಕು. ಈಗ ಸ್ಪೂನ್ಗಳಲ್ಲಿ ಉಪಯೋಗಿಸ್ತೀವಿ. ಈಗ ಇತ್ತೀಚೆಗೆ ಫ್ಯಾಷನ್ ಆಗಿದೆ. ಹೋಟೆಲ್ಗಳಲ್ಲಿ ಅಲ್ಲಿ ಇಲ್ಲಿ ಹೋದಾಗ ಶ್ರೀಮತಿ ಈ ಸ್ಪೂನ್ಗಳನ್ನ, ಫೋರ್ಕ್ಗಳನ್ನ ಉಪಯೋಗಿಸ್ತೀವಿ. ಈ ಹೋಟೆಲ್ಗಳಲ್ಲಿ ಟಿಶ್ಯೂ ಪೇಪರ್ಗಳನ್ನ ಉಪಯೋಗಿಸ್ಬಿಟ್ಟು ಸ್ಪೂನ್ನ ತೆಗೆದಿಟ್ಟಿರ್ತಾರೆ ಒರೆಸ್ಬಿಟ್ಟು. ಯಾವ ಹೋಟ್ಲುಗಳಲ್ಲಿ ಆಗ್ಲಿ ಸ್ಪೂನ್ಗಳನ್ನ ನಾವು ಸಬೀನ ಹಾಕಿ ಅದು ಇದು ಹಾಕಿ ನೀಟಾಗಿ ತೊಳೆದಿಡ್ತಾರೆ ಅಂತ ನಮ್ಗೆ ಹೇಳಕ್ ಸಾಧ್ಯನೇ ಇಲ್ಲ. ಅದನ್ನ ಏನ್ ಮಾಡ್ತಾರೆ, ಟಿಶ್ಯೂ ಪೇಪರ್ ಒರೆಸಿ ಕ್ಲೀನ್ ಹಾಗೆ ಇಡ್ತಾರೆ, ಅದನ್ನ ನಾವು ಉಪಯೋಗಿಸ್ತಾ ಇರ್ತೀವಿ. ಆದ್ರೆ ಬೆರಳುಗಳು, ಈ ಕೈ ಬೆರಳುಗಳಿದೆಯಲ್ಲ, ಪಂಚಭೂತ ತತ್ವಗಳನ್ನ ಹೊಂದಿರುವಂಥದ್ದು. ಈ ಬೆರಳುಗಳಲ್ಲಿ ನಾವು ಸ್ಪರ್ಶ ಮಾಡಿದಾಗ ಆಹಾರಕ್ಕೆ ಒಂದು ಶಕ್ತಿ ಬರುತ್ತೆ ಅಂತ ಹೇಳ್ಬೋದು. ಅದರಲ್ಲಿ ಅದು ಊಟದ ಒಂದು ಫೀಲಿಂಗ್ ಬರುತ್ತೆ. ವಾಸನೆ ಅಗ್ರಹಣಿಸಿ ಅದ್ರ ಮುಟ್ಟಿದಾಗ ನಮ್ಗೆ ಆ ಊಟದ ಒಂದು ಪರಿಮಳ ನಮ್ಗೆ ಶರೀರಕ್ಕೆ ಪಾಸ್ ಆಗುತ್ತೆ. ಅದನ್ನ ನಮ್ಮ ಕೈಗಳನ್ನ ಸ್ವಚ್ಛವಾಗಿ ನಾವು ಕೈ ತೊಳ್ಕೊಂಡಿರ್ತೀವಿ, ನಾವು ತಿಂತೀವಿ. ನಮ್ಮ ಕೈಗಳನ್ನ ನಾವು ಬೇರೆ ಯಾರಿಗೂ ಕೊಡೋದಿಲ್ವಲ್ಲ, ಬೇರೆ ಯಾವ ಕೆಲ್ಸಕ್ಕೂ ಉಪಯೋಗಿಸಲ್ವಲ್ಲ. ಸ್ಪೂನ್ಗಳಾದ್ರೆ ನಾವು ಉಪಯೋಗಿಸ್ತೀವಿ, ಸ್ಪೂನ್ ಅಲ್ವಲ್ಲ. ಹಾಗಾಗಿದ್ದೇನೆ ಸ್ಪೂನು ಆಮೇಲೆ ಇದ್ರಲ್ಲಿ ತಿನ್ನೋದಕ್ಕಿಂತ ಕೈಗಳಲ್ಲಿ ತಿನ್ನೋದು ಬಹಳ ಒಳ್ಳೇದು ಅಂತ ಹೇಳ್ತೀವಿ. ಇನ್ನು ನಾವು ಹೇಳ್ಬೇಕು ಅಂದ್ರೆ ನಮ್ಮ ಶರೀರದ ಜೀರ್ಣಶಕ್ತಿ ಕುರಿತಾಗಿ ಹೇಳ್ಬೇಕು ಅಂತಂದ್ರೆ, ಹಣ್ಣುಗಳು ನಮ್ಗೆ ಶರೀರದಲ್ಲಿ ಎಷ್ಟು ಹೊತ್ತಿರುತ್ತೆ? 1.5 ಗಂಟೆಯಿಂದ 3 ಗಂಟೆಗಳ ಕಾಲ ನಾವು ಸೇವಿಸಿದ ಹಣ್ಣುಗಳು ನಮ್ಮ ಶರೀರದಲ್ಲಿ ಇರುತ್ತವೆ. ಅದಾದ ನಂತರ ಅದು ಜೀರ್ಣ ಆಗುತ್ತೆ, ತ್ಯಾಜ್ಯಗಳು ಹೊರಕ್ಕೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇನ್ನು ತರಕಾರಿಗಳನ್ನ ನಾವು ಲೆಕ್ಕ ಹಾಕ್ಬೇಕು ಅಂದರೆ 12 ಗಂಟೆಯಿಂದ 15 ಗಂಟೆಗಳ ಕಾಲ ಈ ತರಕಾರಿಗಳು ನಮ್ಮ ಶರೀರದಲ್ಲಿ ಉಳ್ಕೊಂಡಿರುತ್ತೆ. ಅದಾದ ನಂತರ ಜೀರ್ಣಕ್ರಿಯೆ ಆಗಿ ಅದು ತ್ಯಾಜ್ಯಕ್ಕೆ ಹೋಗ್ತಾ ಇರುತ್ತೆ. ಇನ್ನು ಬೇಯಿಸಿದ ಮಾಂಸಗಳು ಅಂದ್ರೆ ಅದನ್ನ ನಾವು ತಿಂದೇಬೇಡಿ ಅಂತ ಹೇಳ್ತೀವಿ, ಬಟ್ ಅದ್ರ ಬಗ್ಗೆ ಎಚ್ಚರಿಕೆ ಕೊಡೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. 50 ರಿಂದ 54 ಗಂಟೆಗಳು ಬೇಕು. ಸೇವಿಸಿದ ಮೇಲೆ 50 ರಿಂದ 54 ಗಂಟೆಗಳ ಕಾಲ ಅದು ಜೀರ್ಣ ಆಗೋದಕ್ಕೆ ನಾವು ಕಾಯ್ಬೇಕಾಗತ್ತೆ. ಅಷ್ಟರಲ್ಲಿ ತಿರ್ಗಾ ಕ್ಯಾರಿ ಫಾರ್ಮ್ ಮಾಡ್ತಾನೆ ಇರ್ತೀವಿ, ತಿರ್ಗಾ ಮತ್ತೆ ಸೇರಿಸ್ತಾ ಇರ್ತೀವಿ, ತಿರ್ಗಾ ಸೇವಿಸ್ತಾನೆ ಇರ್ತೀವಿ. ಮತ್ತೆ ಇನ್ನೇನಾಗುತ್ತೆ, ಹೊಟ್ಟೆ ಜಂಕ್ ಫುಡ್ ಡಂಪಿಂಗ್ ಯಾರ್ಡ್ ಆಗುತ್ತೆ. ಒಳಗಡೆ ಇರುವಂತ ಆಹಾರಗಳು ಕೊಳೆತ ಎಕ್ಸ್ಕ್ರೀಟ ಏನಕ್ಕೆ ಇದು ಮಾಡಿರ್ತೀವಿ, ತ್ಯಾಜ್ಯಗಳು ಅದೆಲ್ಲ ಅಲ್ಲೇ ಸೇರ್ಕೊಂಡು ಕೊಳೆತು ನಮ್ಮ ಶರೀರವನ್ನು ಇನ್ನೂ ಅಧ್ವಾನ ಮಾಡುತ್ತೀವಿ. ಇನ್ನು ಹಸಿ ಮಾಂಸ ತಿಂತೀವಿ ಅಂತಂದ್ರೆ 70 ರಿಂದ 72 ಗಂಟೆಗಳ ಕಾಲ ಬೇಕಾಗುತ್ತೆ ನಮಗೆ.
ಇನ್ನು ನಮ್ಮ ಹೇಳ್ಬೇಕು ಅಂದ್ರೆ ಸಸ್ಯಾಹಾರಿಗಳಲ್ಲಿ ನಮ್ಮ ತುಟಿಯಿಂದ ನಮ್ಮ ಗುದನಾಳದವರೆಗೆ 24 ರಿಂದ 30 ಅಡಿಗಳಷ್ಟು ಉದ್ದವಾದಂತ ಅನ್ನನಾಳ ಇದೆ. ಅದು ಪ್ರೊಸೆಸ್ ಆಗಿ ಒಳಗಡೆ ಹೋಗೋದಿಕ್ಕೆ ಇಷ್ಟು ಪ್ರೊಸೆಸ್ ಆಗಿ ಬರುವಂತ ಸಮಯದಲ್ಲಿ ಅದು ಏನಾಗುತ್ತೆ, ಎಲ್ಲ ಪಚನ ಆಗಿ ನೀಟಾಗಿ ಹೊರಗಡೆ ಹೋಗೋದಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇನ್ನು ನಿತ್ಯವೂ ನಾವು ಆಹಾರದಲ್ಲಿ ಏನನ್ನು ಮಾಡ್ಬೇಕಾಗತ್ತೆ, ಗೆಡ್ಡೆ ಗೆಣಸುಗಳನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ತಿನ್ನಿ, ಆದ್ರೆ ಅಪರೂಪಕ್ಕೆ ತಿನ್ನಿ, ದಿನ ತಿನ್ನಕ್ ಹೋಗ್ಬೇಡಿ, ಅದು ಬೇರೆ ರೀತಿಯ ವಿರುದ್ಧವಾದಂಥದ್ದು. ಹಾಲಿನ ಉತ್ಪನ್ನಗಳು, ಡೈರಿ ಪ್ರಾಡಕ್ಟ್ಸ್ಗಳು, ಈ ಡೈರಿ ಪ್ರಾಡಕ್ಟ್ಸ್ಗಳನ್ನ ಆದಷ್ಟು ಕಮ್ಮಿ ಮಾಡಿ ಅಂತೀವಿ. ಮಾಂಸವರನ್ನ ತ್ಯಾಜ್ಯ ಮಾಡಿ, ಅದನ್ನ ಆದಷ್ಟು ಅವಾಯ್ಡ್ ಮಾಡಿ. ಪ್ರಕೃತಿಯಲ್ಲಿ ನಮಗೆ ಸಸ್ಯಗಳು ಯಥೇಚ್ಛವಾಗಿ ದೊರಕ್ತಾ ಇದೆ. ಅನ್ಯಸರ ಯಾತಿಗೆ ಪ್ರಾಣಿಗಳನ್ನ ಹಿಂಸೆ ಮಾಡಬೇಕು? ಅವುಗಳನ್ನ ಸಾಯಿಸಿದಾಗ ಅದರಲ್ಲಿರುವಂತ ಮಲಿನತೆ, ಅದರಲ್ಲಿರುವಂತ ಕ್ರಿಮಿಗಳನ್ನ ನಾವು ತಗೊಂಬಂದು ತಿಂತೀವಿ. ಅದು ನಮ್ಮ ಶರೀರಕ್ಕೆ ಅಡ್ಡ ಪರಿಣಾಮಗಳನ್ನ ಮಾಡ್ತದೆ. ಇನ್ನು ಕುಕ್ಡ್ ಫುಡ್ಸ್, ಅಂದ್ರೆ 4 ಗಂಟೆ ಮೇಲೆ ತಿಂದ ಬೇಯಿಸಿದ ಆಹಾರಗಳನ್ನ ತಿನ್ನಬೇಡಿ ಅಂತಾನೆ ಹೇಳೋದು. ಇನ್ನು ಆಲೂಗೆಡ್ಡೆ ವಿಷಯದಲ್ಲಿ ಹೇಳ್ಬೇಕು ಅಂತಂದ್ರೆ, ಈ ಗೆಡ್ಡೆ ಗೆಣಸುಗಳ ಜೊತೆಗೆ ಆಲೂಗೆಡ್ಡೆನು ಬಹಳ ಜಡತ್ವವನ್ನು ಕೊಡುವಂತ ಒಂದು ಆಹಾರ ಅಂತಾನೆ ಹೇಳ್ಬೇಕು. ಧ್ಯಾನ ಮಾಡುವಂತವ್ರು, ಯೋಗಿಗಳು, ವಿದ್ಯಾರ್ಥಿಗಳು ಆಲೂಗೆಡ್ಡೆನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಯಾತಕ್ಕೆ? ಅದು ನಿದ್ರೆ ಜಾಸ್ತಿ ಮಾಡಿಸುತ್ತೆ. ಯೋಗ ನಿದ್ರೆ ಮಾಡೋದ್ ಬದಲು ದೀರ್ಘ ನಿದ್ರೆಗೆ ಹೊಟ್ಟೋಗ್ತೀವಿ ನಾವು. ಅದಕ್ಕೋಸ್ಕರ ಅದನ್ನ ಆದಷ್ಟು ಅವಾಯ್ಡ್ ಮಾಡೋಣ ಅಂತ ಹೇಳ್ತೀನಿ. ಇದರಲ್ಲಿ ಮೂಲಂಗಿ ಮತ್ತು ಕ್ಯಾರೆಟ್ ಇದು ನಮಗೆ ಪ್ರಾಣ ಪೋಷಕ ಆಹಾರಗಳಾಗತ್ವೆ. ಅದರಿಂದಾಗಿ ಇವೆರಡನ್ನ ನಾವು ಧಾರಾಳವಾಗಿ ಯಥೇಚ್ಛವಾಗಿ ನಾವು ಉಪಯೋಗಿಸ್ಕೋಬಹುದು. ನಮ್ಮ ಶರೀರದಲ್ಲಿ ಏನು ತೊಂದರೆಗಳಿಲ್ಲ ಅಂತ ಹೇಳೋದು. ಇನ್ನ ಹಾಲಿನ ಉತ್ಪನ್ನಗಳು ಅಂತಂದ್ರೆ ಅದರಲ್ಲಿ ಕಿಣ್ವಗಳು, ಎನ್ಸೈಮ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಅವು ಏನ್ ಮಾಡುತ್ತವೆ, ನಮ್ಮ ದೊಡ್ಡ ಕಲ್ಲಿನ ಸುತ್ತಲೂ ಅಂಟ್ಕೊಂಡ್ಬಿಡುತ್ತೆ. ಅದು ಅಂಟ್ಕೊಂಡಿದ್ದು ಅಂತ ಏನು ಈ ಆಹಾರ ಪದಾರ್ಥಗಳು, ಎನ್ಸೈಮ್ಸ್ ಹೊರಗಡೆ ಹೋಗ್ಬೇಕಾದ್ರೆ ಸಾಕಷ್ಟು ಸಮಯ ತಗೊಳುತ್ತೆ, ಅದು ತೊಂದರೆ ಆಗುತ್ತೆ. ಹಾಗೆ ಮೊಸರನ್ನವನ್ನ ತಿಂದಾಗ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ, ಧ್ಯಾನಿಗಳಿಗೆ ಜಡತ್ವ ಅನ್ನೋದು ಬರುತ್ತೆ. ಮಧ್ಯಾಹ್ನದ ಹೊತ್ತು ಬೇಸಿಗೆನಲ್ಲಿ ಸ್ಕೂಲ್ಗಳಲ್ಲಿ ಹೇಳ್ತಾ ಇರ್ತಾರೆ, ಮೊಸರನ್ನ ತೂಗುಡಿಸ್ತಾ ಇದ್ರೆ ಮಧ್ಯಾಹ್ನದ ಹೊತ್ತು, ಏನಾ ಮೊಸರನ್ನ ತಿನ್ಕೊಂಬಂದ ಅಂತಂತಿರ್ತಾರೆ. ಹಾಗೆ ನಮ್ಗದು ಮೊಸರನ್ನನು ನಮ್ಗೆ ಕೊಡುತ್ತೆ. ಅದು ಒಳ್ಳೇದಲ್ಲ ಅಂತ ಹೇಳ್ತಾ ಇರೋದು, ಬಟ್ ಒಳ್ಳೇದೇನೆ. ಅದರಲ್ಲಿ ಹಿತಮಿತವಾಗಿರುವಂಥದ್ದು. ಇನ್ನು ಇನ್ನೊಂದು ವಿಷಯ ನಿಮಗೆ ಹೇಳಬೇಕು, ವಿರುದ್ಧವಾದಂತಹ ಆಹಾರಗಳು, ಲಕ್ಷಾಂತರ ಸಾವಿರಾರು ರೀತಿಯ ಆಹಾರಗಳು ನಮ್ಮಲ್ಲಿ ಇದೆ. ಅದರಲ್ಲಿ ನಾವು ತಿನ್ಬೇಕಾದ್ರೆ ವಿಚಾರ ಮಾಡಬೇಕು, ಎಚ್ಚರಿಕೆಯಿಂದ ಇರಬೇಕು. ಇಲ್ಲಾಂದ್ರೆ ನಾವೇ ಶರೀರದಲ್ಲಿ ಅನಾರೋಗ್ಯವನ್ನ ತಂದು ಹಾಕೋತೀವಿ. ಏನಪ್ಪಾ ಅದು ಅಂತಂತಂದ್ರೆ, ವಾಗ್ಭಟಾಚಾರ್ಯರ ಪ್ರಕಾರ ಅವರು ಆಹಾರಗಳ ಬಗ್ಗೆ ಹೇಳಿದ್ದಾರೆ. ವಿರುದ್ಧವಾದಂಥದ್ದು 103 ರೀತಿಯ ವಿರುದ್ಧ ಆಹಾರ ಪದಾರ್ಥಗಳನ್ನ ಅವರು ಪಟ್ಟಿ ಮಾಡಿಟ್ಟಿದ್ದಾರೆ. ಅದರಲ್ಲಿ ನಾನೀಗ ಕೆಲವೊಂದು ಮಾತ್ರ ಹೇಳ್ತಾ ಇದ್ದೇನೆ, ಸಮಯಾವಕಾಶ ನಮಗೆ ಬಹಳ ಕಮ್ಮಿ ಇದೆ. ಅದರಲ್ಲಿ ಒಂದು, ಈರುಳ್ಳಿ ಮತ್ತು ಹಾಲನ್ನ ಒಟ್ಟಿಗೆ ಸೇವಿಸಬೇಡಿ ಅಂತ. ಈರುಳ್ಳಿ ತಿಂತಾ ಇದ್ದೀರಾ, ಹಾಲನ್ನು ಸೇವಿಸ್ತೀರಾ ಅಂದ್ರೆ ಸಿಕ್ಕಾಪಟ್ಟೆ ಸ್ಕಿನ್ ಡಿಸೀಸಸ್, ಎಕ್ಸಿಮಾ, ಸೋರಿಯಾಸಿಸ್ ಇಂಥ ಕಾಯಿಲೆಗಳು ಬರೋ ಚಾನ್ಸಸ್ ಇರುತ್ತೆ ನಿಮಗೆ. ಅದ್ರ ಬಗ್ಗೆ ಬಹಳ ಕೇರ್ ತಗೋಬೇಕು. ಅದೇ ರೀತಿಯಾಗಿ ಹಲಸಿನ ಹಣ್ಣು ಮತ್ತು ಹಾಲು ಎರಡು ಜೊತೆಯಲ್ಲಿ ನಾವು ಸೇವಿಸಬಾರದು. ಇವುಗಳನ್ನ ಜೊತೆಯಲ್ಲಿ ಸೇವಿಸಿದ್ವಿ ಅಂತಂದ್ರೆ ಅದು ಆರೋಗ್ಯಕ್ಕೆ ಆಗ್ಲೇ ಹೇಳಿದೆ ಅದೇ ಪ್ರಮಾಣದಲ್ಲಿ ತೊಂದರೆಗಳನ್ನ ಉಂಟು ಮಾಡುತ್ತೆ. ಇನ್ನು ಸಿಟ್ರಿಕ್ ಆಸಿಡ್ ಇರುವಂಥದ್ದು ಅಂದ್ರೆ ಯಾವುದು, ಲೆಮನ್, ಕಿತ್ಲೆ, ನಿಂಬೆಹಣ್ಣು, ಕಿತ್ಲೆ, ಮೋಸಂಬಿ, ಇವುಗಳನ್ನ ಹಾಲಿನ ಜೊತೆಯಲ್ಲಿ ನಾವು ಬಳಸಬಾರ್ದು. ಇನ್ನು ಹುಳಿ ಪದಾರ್ಥಗಳು, ಯಾವುದೇ ರೀತಿ ಹುಳಿ ಪದಾರ್ಥಗಳೇ ಇರಲಿ, ಅದು ಹಾಲಿಗೆ ಶತ್ರು. ಬಹಳ ವಿರುದ್ಧವಾದಂತ ಒಂದು ಪರಿಣಾಮವನ್ನ ನಮ್ಮ ಶರೀರದ ಮೇಲೆ ಮಾಡುತ್ತೆ. ಹುಳಿ ಪದಾರ್ಥಗಳನ್ನು ಸೇವಿಸ್ತಾ ಇದ್ದೀರಾ, ಹಾಲನ್ನ ಸೇವಿಸಬೇಡಿ ಅದ್ರ ಜೊತೆಯಲ್ಲಿ. ಇನ್ನು ಎಕ್ಸೆಪ್ಷನ್ ಇರುವಂತದ್ದು ಯಾವುದು ಅಂದ್ರೆ ಬೆಟ್ಟದ ನೆಲ್ಲಿಕಾಯಿನ ನೀವು ತಿನ್ನೋದ್ರಿಂದ ಏನು ಭಯ ಇಲ್ಲ. ಅದು ವೈಟಮಿನ್ ಸಿ ಅಂದ್ರೆ ತುಂಬಾ ಇದೆ ಇದರಲ್ಲಿ. ದಿನವೂ ಒಂದು ನೆಲ್ಲಿಕಾಯಿನ ನೀವು ಇವತ್ತಿಂದ ತೀರ್ಮಾನ ಮಾಡಿ, ದಿನ ಒಂದು ನೆಲ್ಲಿಕಾಯಿನ ತಿಂತಾ ಬನ್ನಿ, ಬೆಟ್ಟದ ನೆಲ್ಲಿಕಾಯಿನ. ಒಂದು 6 ತಿಂಗಳಲ್ಲಿ ನಿಮಗೆ ಗೊತ್ತಾಗತ್ತೆ, ಕೂದಲು ಕಪ್ಪಾಗತ್ತೆ, ಸ್ಕಿನ್ ಬೆಳೆಯುತ್ತೆ, ಸ್ಕಿನ್ ಅಲ್ಲಿ ಏನು ಇದು ಬರೋದಿಲ್ಲ, ಸುಕ್ಕುಗಟ್ಲೆ ಬರೋದಿಲ್ಲ, ಫ್ರೆಶ್ ಆಗಿರ್ತೀರ, ಆರೋಗ್ಯವಂತರಾಗೂ ಇರ್ತೀರ. ಆದ್ರೆ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ, ಸಪ್ತಮಿ ದಿವಸ ಹಾಗೂ ಭಾನುವಾರದ ದಿವಸಗಳಲ್ಲಿ ಈ ನೆಲ್ಲಿಕಾಯಿನ ತಿನ್ನಬೇಡಿ ಅಂತ ಹೇಳ್ತೀವಿ. ಸೂರ್ಯನಿಗೆ ಇದು ವಿರುದ್ಧವಾದಂಥದ್ದು. ಅದನ್ನ ನಾವು ಅಬ್ಸರ್ವ್ ಮಾಡ್ಬೇಕು. ದಯವಿಟ್ಟು ನೆಲ್ಲಿಕಾಯಿನ ತಿನ್ನೋರು ಸಪ್ತಮಿ ದಿನ ನೋಡ್ಕೊಳ್ಳಿ,
ನೆಲ್ಲಿಕಾಯಿನ ಹಾಗೆ ಭಾನುವಾರದ ದಿವಸ, ಭಾನುವಾರ ರವಿಯ ದಿವಸ ಅವತ್ತಿನ ದಿವಸ ತಿನ್ನಬೇಡಿ ಅಂತ ನಾವು ಹೇಳ್ತೀವಿ. ಇನ್ನು ಮಾವಿನ ಹಣ್ಣಿನ ವಿಷಯದಲ್ಲಿ ಹೇಳಬೇಕು ಅಂದ್ರೆ, ಮಾವಿನ ಹಣ್ಣಿನ ಸ್ವೀಕರಣೆ ಎಲ್ಲ ಮಾಡ್ಕೊಂಡು ತಿಂತಾರೆ. ಬಟ್ ಮಾವಿನಲ್ಲಿ ಹುಳಿ ಇರುತ್ತೆ. ಹುಳಿ ಇರೋದು ಕಾಯಿ ಎಲ್ಲ, ಕಾಯಿ ಹುಳಿನೇ ಬರುತ್ತೆ, ಇದು ಬರುತ್ತೆ. ಅದನ್ನ ನಾವು ಈ ಮಾವಿನ ಹಣ್ಣು ಸಿಹಿ ಆಗಿದ್ರಷ್ಟೇನೆ ನೀವು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಬಹುದು. ಅದು ಹುಳಿಯಾಗಿರುವಂತಹ ಮಾವಿನ ಹಣ್ಣಾಗಿದ್ರೆ ಅದು ಹಾಲಿನ ಜೊತೆ ಬಳಸಬೇಡಿ ಅಂತಾನು ಹೇಳ್ತೀವಿ ನಾವು. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಜೇನುತುಪ್ಪ ಮತ್ತು ತುಪ್ಪ. ಜೇನುತುಪ್ಪ ಮತ್ತು ತುಪ್ಪನ ನಾವು ಸೇವಿಸ್ತೀವಿ ಅಂತಂದ್ರೆ, ಒಟ್ಟಿಗೆ ಸೇವಿಸಿದ್ರೆ ನಮಗೆ ವಿರುದ್ಧವಾದಂತಹ ತೊಂದರೆಗಳನ್ನು ಕೊಡುತ್ತವೆ. ಅದನ್ನ ದಯವಿಟ್ಟು ಸೇವಿಸಬೇಡಿ. ಹಾಗೇನೆ ತುಪ್ಪ ತಿನ್ನೋದಾದ್ರೆ ಜೇನುತುಪ್ಪ ತಿನ್ನಬೇಡಿ, ಜೇನುತುಪ್ಪ ತಿನ್ನೋದಾದ್ರೆ ತುಪ್ಪವನ್ನು ತಿನ್ನಬೇಡಿ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ನಮ್ಮ ಜೀವನದಲ್ಲಿ ಪದೇ ಪದೇ ನಾವು ದಿನವೂ ತಪ್ಪು ಮಾಡ್ತಾ ಇದ್ದೀವಿ. ಇವತ್ತಿಂದ ನೀವು ತೀರ್ಮಾನ ಮಾಡಲೇಬೇಕು. ಅದೇನಪ್ಪಾ ಅಂತಂದ್ರೆ, ಉದ್ದಿನ ಬೇಳೆ ಮತ್ತು ಮೊಸರು. ಉದ್ದಿನ ಬೇಳೆ ಧಾನ್ಯಗಳ ರಾಜ ಅಂತಾನು ಕರೀತಾರೆ. ಈ ಉದ್ದಿನ ಬೇಳೆನಲ್ಲಿ ನಾವು ಆಹಾರವನ್ನ ನಾವು ಮಧ್ಯೆ ತೈರೊಡೆ ಅಂತ ಮಾಡ್ತಾರೆ. ತಮ್ಮರಲ್ಲಿ ಬಹಳ ಫೇಮಸ್ ಅದು. ಮದುವೆ ಮನೆಗಳಲ್ಲಿ ಸಮಾರಂಭಗಳಲ್ಲಿ ತೈರೊಡೆ ಮಾಡಿಸ್ಬಿಟ್ಟು ಒಬ್ಬೊಬ್ರು 3 4 ಹಾಕೊಂಡು ತಿಂತಿರ್ತಾರೆ. ಯಾರು ಉದ್ದಿನ ಬೇಳೆ ಹಾಕಿರುವಂತ ವಡೆಯನ್ನ ಮೊಸರಿನ ಜೊತೆ ಮಿಕ್ಸ್ ಮಾಡ್ಕೊಂಡು ಇದನ್ನ ತಿಂದಾಗ ಅದು ನಮ್ಗೆ ವಿರುದ್ಧವಾದಂತ ಒಂದು ಇದು ಮಾಡುತ್ತೆ. ಅದನ್ನ ತಿನ್ನಬೇಡಿ. ಅದನ್ನ ಹಾಗೂ ಏನಾದ್ರು ಉದ್ದಿನ ವಡೆ ಮೊಸರೊಡೆ ತಿನ್ಲೇಬೇಕು ಅಂದ್ರೆ, ಹೆಸರು ಬೇಳೆನಲ್ಲಿ ಮಿಶ್ರಿತವಾದಂತ ಉದ್ದಿನ ಮೊಸರಿನ ವಡೆಯನ್ನ ಹೆಸರು ಬೇಳೆ ಮೊಸರು ವಡೆ ಮಾಡಿಸಿ ಅದರಲ್ಲಿ ನೀವೇನಾದ್ರು ತಿನ್ನೋದಕ್ಕೆ ಪ್ರಯೋಗ ಮಾಡ್ಬೋದು. ಅದು ಕೆಲವು ಕಡೆ ಸಕ್ಸಸ್ಸು ಆಗಿದೆ, ಚೆನ್ನಾಗಿ ಆಗತ್ತೆ ಅದು. ನಮ್ಗೆ ಸಭೆ ಸಮಾರಂಭಗಳಲ್ಲಿ ಮೊಸರೊಡೆ ಮಾಡಿಸಬೇಡಿ. ನಿಮ್ಮ ಮನೆಗಳಲ್ಲಿ ಹೇಳ್ತಾರೆ, ಮೊಸರೊಡೆ ಮಾಡಿಸ್ಕೊಂಡ ಚೆನ್ನಾಗಿರುತ್ತೆ, ಹೇಗೋ ಬಿಸಿಗೆ ಇದೆ, ಫೆಬ್ರವರಿ ಮಾರ್ಚಲ್ಲಿ ಸೆಕೆ ಬರುತ್ತೆ, ಮಾಡ್ಸೋಣ ಅಂತ ನಿಮ್ಮಲ್ಲಿ ಏನೋ ಫಂಕ್ಷನ್ ಮಾಡ್ತಾ ಇದ್ರೆ ನೀವು ಮಾಡ್ತೀರಾ. ದಯವಿಟ್ಟು ಅದಕ್ಕೆಲ್ಲ ಅಷ್ಟು ಪದ ಕೊಡಬೇಡಿ ನೀವು. ಇದು ಇಷ್ಟನ್ನು ನಾನು ಸೂಕ್ಷ್ಮವಾಗಿ ಕೊಟ್ಟಿರುವಂತ ಆಹಾರ ವಿರುದ್ಧವಾದಂತ ಇದನ್ನ ಕೊಡುವಂತ ಆಹಾರಗಳ ಬಗ್ಗೆ ಮಾತಾಡಿದೆ. ಇನ್ನು ನಾವು ಆಹಾರದಲ್ಲಿ ಆರೋಗ್ಯ ಭೋಜನ ವಿಧಿ ಕ್ರಮಗಳಲ್ಲಿ ಹೇಳ್ಬೇಕು ಅಂದ್ರೆ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಶ ಮಾಶ್ರಿತಂ ಪ್ರಾಣೋಪಾನ ಸಮಾಯುಕ್ತಂ ಪಚಮನ್ನಂ ಚತುರ್ವಿಧಂ ಅಂತ ಹೇಳ್ತೀವಿ ನಾವು. ಹಾಗೆ ನಮ್ಮ ಊಟದಲ್ಲಿ ನಾವು ಕೆಲವು ಸಂಪ್ರದಾಯಗಳಲ್ಲಿ ಒಂದು ಉಂಡೆ ಮಾಡಿ ಸೈಡ್ಗೆ ಇಡ್ತಾರೆ, ಕೆಲವು ಸರಿ 5 ರೀತಿಯ ಅನ್ನಗಳನ್ನ ಒಂದ್ ಕಡೆಗೆ ಇಡ್ತಾರೆ. ಕೆಲವು ಸಂಪ್ರದಾಯಗಳಲ್ಲಿ ಆಹಾರವನ್ನ ಸೇರಿಸಿ ತುಪ್ಪ ಹಾಕಿದ ಮೇಲೆ ಅದ್ರ ಮೇಲೆ ಒವೆನು ಹಾಕ್ತಾರೆ. ಆವಾಗ ಈ 3 ಬೆರಳುಗಳಿಂದ, ತೋರು ಬೆರಳು, ಹೆಬ್ಬೆಟ್ಟು, ತೋರು ಬೆರಳು, ಮಧ್ಯದ ಬೆರಳು, ಈ 3 ಬೆರಳುಗಳಿಂದ 2 ಅಗಲು ಅನ್ನವನ್ನ ತಗೊಂಡು ಬಾಯಿನ ಮೇಲೆ ಅಂಗಳದ ಮೇಲೆ ಹಾಕೋತಾರೆ. ಅಯ್ಯೋದಿಲ್ಲ, ನುಂಗ್ಬಿಡ್ತಾರೆ ತುಪ್ಪ ಹಾಕಿರೋನು. ಪ್ರಾಣಾಯ ಸ್ವಹ, ಅಪನಾಯ ಸ್ವಹ, ವ್ಯಾನಾಯ ಸ್ವಹ, ಉದನಾಯ ಸ್ವಹ, ಸಮನಾಯ ಸ್ವಹ, ಸರ್ವನೇ ಆತ್ಮನೇ ಪರಬ್ರಹ್ಮಣ್ಯ ಸ್ವಹ ಅಂತ ಈ ರೀತಿಯಾಗಿ ನಾವು ತಿನ್ನುವಂಥದ್ದು. ಈಗ ಹೇಗಾಗಿದೆ, ಈ ಏನು ನಾವು ಪಂಚಭೂತಗಳಿಗೆ ಆಹಾರವನ್ನು ನಾವು ಕೊಡ್ತೀವಿ, ಅದರಿಂದ ನಮ್ಮ ಶರೀರಕ್ಕೆ ಒಳ್ಳೇದಾಗುತ್ತೆ, ನಮ್ಮ ಆತ್ಮ ತೃಪ್ತಿ ಆಗತ್ತೆ ಅನ್ನೋದು ಒಂದು ಮುಖ್ಯವಾದಂತ ವಿಷಯ. ಅದಾದ್ಮೇಲೆ ಬೆರಳುಗಳಲ್ಲಿ ಮಾತ್ರ ಆಹಾರವನ್ನು ಕಲಸಿ ತಿನ್ನಬೇಕು ಅಂತದ್ದು. ಈಗ ನಾವು ಕೆಲವರು ಊಟ ಮಾಡ್ಬೇಕಾದ್ರೆ ಹಿಂಗ್ ಕಲ್ಸ್ಕೊಂಡು ಹಿಂಗ್ ತಿಂತಾ ಇರ್ತಾರೆ. ಇಲ್ಲಿಂದೆಲ್ಲ ಅನ್ನ ಎಲ್ಲ ಈಚೆ ಕಡೆ, ಸಾರು ಎಲ್ಲ ಈಚೆ ಕಡೆ ಬರ್ತಾ ಇರುತ್ತೆ. ಎಷ್ಟು ಅಸಹ್ಯವಾಗುತ್ತೆ ಅಂತೀರಾ? ಊಟ ಮಾಡಿದ್ಮೇಲೆ ನೀವು ಕೈ ತೆಗೆದು ನೋಡಿದಾಗ ಈ ಕೈನಲ್ಲಿ ಇಷ್ಟು ಜಾಗದಲ್ಲಿ ಏನೂ ಇರಬಾರ್ದು, ಶುದ್ಧವಾಗಿರ್ಬೇಕಿದು. ಹಾಗಿದ್ದಾಗ ದಟ್ ಇಸ್ ದಿ ರೈಟ್ ಪ್ರೊಸೀಜರ್. ಕರಾಗ್ರೆ ವಸತೆ ಲಕ್ಷ್ಮಿ, ಕರ್ಮಧ್ಯೆ ಸರಸ್ವತಿ, ಕರ್ಮೂಲೆ ಸ್ಥಿತೇ ಗೌರಿ. ಈ 3 ಜನನು ಈ ಅಂಗೈಯಲ್ಲಿ ದೇವರುಗಳು ಇರ್ತಾರೆ, ಶಕ್ತಿ ಇರುತ್ತೆ ಅಲ್ಲಿ ನಮ್ಗೆ. ಈ ಶಕ್ತಿಯನ್ನ ನಾವು ಉಪಯೋಗಿಸ್ಕೋಬೇಕು, ಈ ಶಕ್ತಿಯನ್ನ ನಾವು ಬೆಳೆಸ್ಕೋಬೇಕು. ಹಾಗಾಗಿದ್ರೆ ಬೆರಳುಗಳಲ್ಲಿ ಮಾತ್ರ. ಎಕ್ಸೆಪ್ಷನ್ ಯಾರಿಗೆ? ಲೇಡೀಸ್ ಮನೆಯಲ್ಲಿ ಅಡಿಗೆ ಮಾಡೋರು ಅನ್ನವನ್ನು ಕಲಿಸ್ತಾರೆ, ವಾಂಗಿಬಾತ್ ಮಾಡ್ತಾರೆ, ಚೆನ್ನಾಗಿ ಕಲಿಸ್ಬೇಕು, ಗೋಧಿ ಹಿಟ್ಟು ಕಲಿಸ್ತಾರೆ, ಅದಕ್ಕೆಲ್ಲ ಬೇಕು. ಅವಾಗ ಏನ್ ಮಾಡ್ಬೇಕಾಗತ್ತೆ? ಚೆನ್ನಾಗಿ ಕಲಿಸ್ಬೇಕಾಗತ್ತೆ, ನಾದ್ಬೇಕಾಗತ್ತೆ. ಆಗ ಎಲ್ಲಾ ಕೈಗಳನ್ನ ಉಪಯೋಗಿಸ್ಕೋಬೇಕಾಗತ್ತೆ. ಆವಾಗ ಆ ದೈವ ಶಕ್ತಿ ಅನ್ನೋದು ಅದಕ್ಕೆ ಪ್ರೇರೇಪಕವಾಗಿ ಬಂದು ಸೇರ್ಕೊಂಡಿರುತ್ತೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಊಟ ಮಾಡುವಾಗ ಇನ್ನು ಮುಂದೆ ತಾವುಗಳಿಂದ ನಮ್ಮಲ್ಲಿ ಒಂದೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯಕ್ಕೆ ಒಳ್ಳೇದು. ಏನು ಪಂಚಭೂತಗಳಿಂದ ಇದಾಗಿರುವಂತ ಈ ಬೆರಳುಗಳಿಂದ ಆಹಾರವನ್ನು ಕಲಿಸಿ ಅದನ್ನು ಸ್ಪರ್ಶ ಮಾಡಿ ಆಹಾರವನ್ನು ನಾವು ತಿನ್ಬೇಕು. ಆವಾಗ ನಮಗ್ ತುಂಬಾ ಒಳ್ಳೇದಾಗತ್ತೆ, ನಮ್ಗೆ ಬಹಳ ಒಳ್ಳೇದು ಅಂತಾನು ಹೇಳ್ಬೋದು. ಆಮೇಲೆ ಇನ್ನೊಂದು ಹೇಳ್ತೀನಿ, ಈ ಬಹಳ ಜನಗಳಿಗೆ ಈ ಮುಖದಲ್ಲಿ ಮೊಡವೆಗಳು ಬಂದ್ಬಿಡುತ್ತೆ. ಹಿಂದಿನವ್ರು ಹೇಳ್ತಾ ಇದ್ರು,
ಈ ಮೊಸರನ್ನ ತಿಂದ ಮೇಲೆ ಕೈಯಲ್ಲಿ ಸ್ವಲ್ಪ ಜಿಡ್ಡಿನ ಅಂಶ ಇರುತ್ತೆ. ಕೈ ತೊಳ್ಕೊಂಡ್ಮೇಲೆ ಆ ಕೈನ ನೀವು ಸಾಬೂನ್ ಹಾಕಿ ಅಥವಾ ಬೇರೆ ಇನ್ನೇನು ಹಾಕಿ ತೊಳ್ಕೊಬಾರ್ದು. ಬರೀ ಕೈ ತೊಳ್ಕೊಂಡು ಕ್ಲೀನಾಗಿ ತೊಳ್ಕೊಳ್ಳಿ. ತೊಳ್ಕೊಂಡ್ಮೇಲೆ ಆ ಕೈನಿಂದ ಜಿಡ್ಡಿನ ಅಂಶ ಸ್ವಲ್ಪ ಇರುತ್ತೆ, ಅದನ್ನ ನಿಮ್ಮ ಮುಖದಲ್ಲಿ ಎಲ್ಲಿ ಮೊಡವೆಗಳಿದೆ, ಗುಳ್ಳೆಗಳಿದೆ, ಅದ್ರ ಮೇಲೆ ಹಿಂಗೆ ಸ್ಪರ್ಶವನ್ನ ಮಾಡ್ಕೊಂಡ್ರೆ ನೀವು ಯಾವ್ದು ಆಯಿಂಟ್ಮೆಂಟು ಕ್ರೀಮ್ಗಳು ಹಾಕ್ಬೇಕಾಗಿಲ್ಲ, ಅದಾಗದೆ ಕರಗಿ ಹೋಗುತ್ತೆ ಅಂತಾರೆ. ಇದು ನಾನು ಚಿಕ್ಕ ಹುಡುಗ ಆಗಿದ್ದಾಗ ನಾನು ಪ್ರಯೋಗ ಮಾಡಿದ್ದೀನಿ. ನನ್ನ ಮಕ್ಕದ ಮೇಲೆ 1-2 ಸರಿ ಗುಳ್ಳೆಗಳು ಬಂದ್ಬಿಟ್ಟಿದ್ದಾಗ ನನಗೆ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ರು, ಅದನ್ನ ನಾನು ಉಪಯೋಗಿಸಿದ್ದೆ. ಇವತ್ತಿಗೂ ನಾನು ಹೇಳ್ತಾ ಇರ್ತೀನಿ, ಮೊಡವೆ ಬಂದಾಗ ಮೊಸರನ್ನ ತಿಂದ್ಮೇಲೆ ಅದನ್ನ ತಗೊಂಡು ಮಕ್ಕದ ಮೇಲೆ ಹಿಂಗೆ ಸೌರ್ಕೊಡಿ, ಕೈ ತೊಳ್ಕೊಂಡು. ಮೊಸರನ್ನ ತಿಂದ್ಬಿಟ್ಟೆ ಅಲ್ಲ, ತಿಂದ್ಬಿಟ್ಟು ಕೈ ತೊಳ್ಕೊಂಡ್ಮೇಲೆ ಅದನ್ನ ಸೌರ್ಕೊಂಡಾಗ ಅದರಲ್ಲಿ ಇರುವಂತ ಒಂದು ಅಂಶಗಳು ನಮ್ಮ ಕೈ ಮೊಸರನ್ನ ಮೊಡವೆ ಗುಳ್ಳೆಗಳನ್ನ ನಿವಾರಣೆ ಮಾಡುತ್ತೆ ಅನ್ನೋದನ್ನ ನಮ್ಮ ಪೂರ್ವಿಕರು ಅಂದೇ ಹೇಳ್ಬಿಟ್ಟಿತ್ತು. ಇನ್ನ ಈ ಅಗ್ನಿ ಯಾವುದು, ನಮ್ಮ ಜಠರಾಗ್ನಿನಲ್ಲಿ ಏನ್ ಅಗ್ನಿ ಇದೆ ಅಂತೀವಿ, ಮುಖದಲ್ಲಿ ಅವಹನೀಯ ಅಗ್ನಿ, ಇದು ಕಾರಕ ಗುರು ಶುಕ್ರ ಗ್ರಹಕ್ಕೆ ಬರುತ್ತೆ. ಈ ಗುರು ಶುಕ್ರ ಗ್ರಹಗಳ ಬಗ್ಗೆ ಹೇಳ್ಬೇಕು ಅಂದ್ರೆ ಆಹಾರ ಧಾನ್ಯಗಳಲ್ಲಿ ಇದು ಎಷ್ಟು ಪ್ರಮುಖ ಪಾತ್ರ ನಮ್ಗೆ ವಹಿಸುತ್ತೆ ಅನ್ನೋದನ್ನ ನಾನು ಇನ್ನೊಂದು ಸ್ವಲ್ಪ ನಿಮಿಷಗಳಲ್ಲಿ ಹೇಳ್ತೀನಿ ನಿಮ್ಗೆ. ಹೃದಯಕ್ಕೆ ಹೇಳ್ಬೇಕು ಅಂದ್ರೆ ಗಾರ್ಹತ ಪತ್ಯಾಗ್ನಿ, ಇದು ರವಿ ಕುಜರನ್ನ ಕಾರಕವಾಗಿಟ್ಕೊಳ್ಳುವಂಥದ್ದು. ಹೊಕ್ಕಳಿನಲ್ಲಿ ದಕ್ಷಿಣಾಗ್ನಿ ಅಂತಿರುತ್ತೆ, ಇದು ಕಾರಕ ಬುಧ. ಹೊಕ್ಕಳ ಬಲಭಾಗದಲ್ಲಿ ಸಭ್ಯಾಗ್ನಿ ಅಂತಿರುತ್ತೆ, ಇದು ಶನಿ ಕಾರಕ. ಹೊಕ್ಕಳಿನ ಉತ್ತರ ಭಾಗದಲ್ಲಿ ಔಷಧ್ಯಾಗ್ನಿ ಅಂತ ಕರೀತಾರೆ, ಇದು ಚಂದ್ರ. ನಮ್ಮ ದೇಹದ ಸುತ್ತಮುತ್ತಲೂ ನಮಗೆ ರಾಹು ಕೇತುಗಳು ಇರ್ತಾರೆ ಅಂತ ಹೇಳ್ತಾರೆ. ಇನ್ನು ನಾವು ಊಟದ ವಿಷಯದಲ್ಲಿ ಇನ್ನೊಂದು ಹೇಳ್ಬೇಕು ಅಂದ್ರೆ, ನಾವು ಉಪಯೋಗಿಸುವಂತ ತಟ್ಟೆಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಯಾವ ರೀತಿ ತಟ್ಟೆಗಳನ್ನ ಉಪಯೋಗಿಸ್ಬೇಕು. ಬಂಗಾರದ ತಟ್ಟೆನಲ್ಲಿ ಊಟ ಮಾಡೋದ್ರಿಂದ ಜಠರಾಗ್ನಿ ದೀಪ್ತವಾಗುತ್ತೆ, ವೀರ್ಯ ವೃದ್ಧಿ, ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತೆ, ಶರೀರ ಆರೋಗ್ಯವಾಗಿ ಚೆನ್ನಾಗಿರೋದಕ್ಕೆ ಅನುಕೂಲ ಆಗುತ್ತೆ. ಬಹುಶಃ ದುಬೈನಲ್ಲಿ ಇರುವಂತವ್ರು ಏನಾದ್ರು ಬಂಗಾಳ ತಟ್ಟೆಯಲ್ಲಿ ತಿಂತಾರೋ ಏನೋ ಗೊತ್ತಿಲ್ಲ, ಇರ್ಲಿ. ಈಗ ಇನ್ನು ಬೆಳ್ಳಿ ತಟ್ಟೆ ವಿಷಯ ಹೇಳ್ಬೇಕು. ಬೆಳ್ಳಿ ತಟ್ಟೆ ಮಾನಸಿಕ ಪ್ರಶಾಂತತೆ, ಆರೋಗ್ಯವನ್ನು ವೃದ್ಧಿಸುತ್ತೆ, ಪಿತ್ತ ಮತ್ತು ಮೇಹ ನಿವಾರಣೆ ಮಾಡುತ್ತೆ, ಮೂತ್ರ ರೋಗವನ್ನು ಕಂಟ್ರೋಲ್ ಮಾಡುತ್ತೆ. ಅದಕ್ಕೆ ನಾವು ಬೆಳ್ಳಿ ತಟ್ಟೆಗಳನ್ನ ಉಪಯೋಗಿಸ್ತೀವಿ. ಇವತ್ತಿಗೂ ನಾನು ತಮ್ಮಲ್ಲೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು ಏನು ಅಂದ್ರೆ, ಇವತ್ತೇನೆ ನಿಮ್ಮ ಮನೆಗಳಲ್ಲಿ ಬೆಳ್ಳಿ ತಟ್ಟೆಗಳಿದ್ರೆ ತಿಜೋರಿನಲ್ಲಿ ಯಾಕೆ ಇಟ್ಟಿದ್ದೀರಾ, ತೆಗೀರಿ, ದಿನವೂ ಊಟಕ್ಕೆ ಉಪಯೋಗಿಸಿ, ನೀವೇ ತೊಳೆದ್ಬಿಟ್ಟು ಅದು ಒಳಗಡೆ ಇಟ್ಕೊಳ್ಳಿ, ಕೆಲಸದವ್ರಿಗೇನು ಹಾಕ್ಬೇಡಿ. ಅದನ್ನ ಮಾಡೋದ್ರಿಂದ ನಿಮ್ಗೆ ಚಂದ್ರಮ ಮನಸ್ಸು ಕಾರಕ. ಬೆಳ್ಳಿ ತಟ್ಟೆ, ಬೆಳ್ಳಿ ಚಂದ್ರಗ್ರಹಕ್ಕೆ ಸಂಬಂಧಪಟ್ಟಿದ್ದು. ಅದ್ರಲ್ಲಿ ನಾವು ಊಟ ಮಾಡಿದಾಗ ಎಷ್ಟೋ ರೀತಿಯ ಡಿಪ್ರೆಷನ್ಸ್ ಕಮ್ಮಿ ಆಗುತ್ತೆ. ಮನೋಕಾರಕ, ನಮಗೆ ಶರೀರದಲ್ಲಿ ಒಂದು ಅವರ್ಣನೀಯವಾದಂತ ಒಂದು ಪುನಶ್ಚೇತನ ಬಂದು ಸೇರ್ಕೊಳ್ಳುತ್ತೆ. ಬೆಳ್ಳಿ ತಟ್ಟೆನ ಆದಷ್ಟು ಉಪಯೋಗಿಸೋದಕ್ಕೆ ಪ್ರಯತ್ನ ಪಡಿ, ಇವತ್ತಿಂದಾನೆ ತುಂಬಾ ಒಳ್ಳೆಯದು ನಿಮಗೆ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಇನ್ನೊಂದು, ನೀವು ಊಟ ಮಾಡೋ ತಟ್ಟೆ ನಿಮಗೆ ಇಟ್ಕೊಳ್ಳಿ, ಬೇರೆಯವರಿಗೆ ಕೊಡಬೇಡಿ. ಇನ್ನು ಕಂಚಿನ ತಟ್ಟೆಗಳಲ್ಲಿ ಹಿಂದಿನ ಕಾಲದಲ್ಲಿ ಉಪಯೋಗಿಸ್ತಿದ್ರು ಹಳ್ಳಿಗಳಲ್ಲೆಲ್ಲ. ಅದು ನೇತ್ರ ರೋಗವನ್ನ ದೂರ ಮಾಡುತ್ತೆ, ರಕ್ತಪಿತ್ತ ನಿವಾರಣೆ ಮಾಡುತ್ತೆ, ದೇಹದ ಕಾಂತಿಯನ್ನು ಹೆಚ್ಚಿಸುತ್ತೆ, ಮೂಳೆಗಳ ವೃದ್ಧಿ ಆಗುತ್ತೆ, ಹೃದಯ ರೋಗವನ್ನು ಅವಾಯ್ಡ್ ಮಾಡುತ್ತೆ. ಅಂದ್ರೆ ಇನ್ನೊಂದೇನು ಅಂದ್ರೆ, ಈ ಕಂಚಿನ ತಟ್ಟೆಗಳಲ್ಲಿ ಊಟ ಮಾಡಿದಾಗ ರುಚಿ ಇರುತ್ತೆ, ಅದನ್ನ ಜನಗಳು ಮಾಡಿದ್ದಾರೆ. ಅದೇ ರೀತಿಯಾಗಿ ಇನ್ನು ನಾವು ಹೇಳ್ಬೇಕು ಅಂದ್ರೆ, ಇನ್ನು ಹಿತ್ತಾಳೆ ತಟ್ಟೆಗಳು, ಇದು ವಾತಕರ, ಉಷ್ಣ, ಕ್ರಿಮಿನಾಶಕ ಹಾಗೂ ಕಫ ಶಾಂತ ಮಾಡುತ್ತೆ. ಇನ್ನು ಸ್ಟೀಲ್ ತಟ್ಟೆನಲ್ಲಿ ಪಾಂಡು ರೋಗ ವಾಸಿ ಆಗತ್ತೆ, ಕಾಮಾಲೆ ರೋಗ ನಿವಾರಣೆ, ಜಠರಾಗ್ನಿ ವೃದ್ಧಿ. ಇನ್ನೊಂದು ಸ್ಟೀಲು ಹಾನಿಕಾರಕ ಅಂತೀವಿ ನಾವು. ಸ್ಟೀಲ್ ತಟ್ಟೆನಲ್ಲಿ ಊಟ ಮಾಡೋರಿಗೆ ನಮ್ಮ ಒಂದು ಇದರಲ್ಲಿ ಇದ್ರಲ್ಲೆಲ್ಲ ಹೇಳ್ತಾರೆ, ನಮ್ಮ ಹಿರಿಯರು ನಮ್ಮ ಸಂಸ್ಕಾರಗಳಲ್ಲಿ ಹೇಳಿದ್ದಾರೆ, 6 ತಿಂಗಳ ಮೇಲೆ ಆ ಒಂದು ಸ್ಟೀಲ್ ತಟ್ಟೆ ಉಪಯೋಗಿಸೋದು ನಿಲ್ಲಿಸ್ಬೇಕು. ಅದ್ರವರೆಗೂ ಅದಷ್ಟೇ ಅದರ ಬೆಲೆ. 6 ತಿಂಗಳ ನಂತರ ಅದನ್ನ ಬೇರೆ ಹೊಸ ತಟ್ಟೆ ತರಲೇ ಉಪಯೋಗ ಮಾಡ್ಬೇಕು ಅಂತ. ಅದಂತ ಮಾಡಕ್ ಹೋದ್ರೆ ಮನೆಯಲ್ಲೇ ಒಂದು ದೊಡ್ಡ ಸ್ಟೀಲ್ ಪಾತ್ರೆಗಳದ್ದು ಒಂದು ದೊಡ್ಡ ಇದೇ ಆಗ್ಬಿಡುತ್ತೋ ಏನೋ. ಅದಕ್ಕೋಸ್ಕರ ಅದನ್ನ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಸ್ಟೀಲ್ ತಟ್ಟೆ ಉಪಯೋಗಿಸ್ಬೋದು. ಇನ್ನು ಅಲ್ಯೂಮಿನಿಯಂ ತಟ್ಟೆಗಳು, ಕೆಲವು ಹಳ್ಳಿಗಳಲ್ಲಿ ಈ ರಸ್ತೆಗಳಲ್ಲಿ ಕೆಲಸಕ್ಕೆ ಮಾಡುವಂತ ಕಾರ್ಮಿಕರು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕ್ ಅಲ್ಲಿ ಕೆಲಸ ಮಾಡುವಂತವ್ರು, ವಿಧಿ ಇಲ್ಲ, ಸ್ಟೀಲ್ ಪಾತ್ರೆ ತಗಡಿಗಳನ್ನೆಲ್ಲ ಹೊತ್ಕೊಂಡು ತಿರ್ಗಕ್ಕಾಗಲ್ಲ. ಅಲ್ಯೂಮಿನಿಯಂ ಬೇಗ ಅಡಿಗೆ ಮಾಡ್ಬೋದು. ಅಲ್ಯೂಮಿನಿಯಂ ಪಾತ್ರೆಗಳು, ಅಲ್ಯೂಮಿನಿಯಂ ತಟ್ಟೆಗಳನ್ನ ಇಟ್ಕೊಂಡಿರ್ತಾರೆ. ಅದು ಏನ್ ಮಾಡುತ್ತೆ, ಅನಾರೋಗ್ಯ, ರೋಗ ಬಾಧೆ, ಚರ್ಮ ರೋಗ, ತಲೆ ಸುತ್ತು, ವಿಷ ಸಂಬಂಧವಾದಂತ ರೋಗಗಳನ್ನ ಕೊಡುತ್ತೆ. ದಾರಿದ್ರ್ಯತೆಯ ಸಂಕೇತ ಅಂತಾನು ಕರಿತೀವಿ ನಾವು. ಅಲ್ಯೂಮಿನಿಯಂ ಉಪಯೋಗಿಸ್ಬೇಡಿ. ಇವನ್ ಅಡಿಗೆಗೆ ಕೆಲವು ಮನೆಗಳಲ್ಲಿ ಇಟ್ಕೊಂಡಿರ್ತಾರೆ ಅಲ್ಯೂಮಿನಿಯಂ ಪಾತ್ರೆಗಳು. ದಯವಿಟ್ಟು ಅದನ್ನ ಬೇಗ ಅಡಿಗೆ ಮಾಡ್ಬೋದು, ಬಿಸಿ ಬೇಗ ತಗೊಳುತ್ತೆ, ಅದನ್ನ ಪ್ರೊಸೆಸ್ ಮಾಡಕ್ಕೆ ಈಸಿ ಆಗುತ್ತೆ ಅಂತ. ಅದಕ್ಕೆ ಅಲ್ಯೂಮಿನಿಯಂ
ನಾವು ಉಪಯೋಗಿಸೋದು ಬೇಡಿ, ಅದನ್ನು ಅವಾಯ್ಡ್ ಮಾಡಿ ಅಂತೀನಿ. ಇನ್ನು ಕಲ್ಲು ಮತ್ತು ಮಣ್ಣಿನ ಪಾತ್ರೆಗಳ ಬಗ್ಗೆ ಹೇಳ್ಬೇಕಾದ್ರೆ ಸಂಪತ್ತು ನಾಶವಾಗತ್ತೆ. ಮರದ ತಟ್ಟೆಗಳಲ್ಲಿ ಕೆಲವರು ಊಟ ಮಾಡ್ತಾರೆ, ಈಗಲೂ ಕೆಲವು ಕಡೆ ಇದೆ. ಅದರಲ್ಲಿ ರುಚಿಕರ ಮತ್ತು ಹಸಿವು ಹೆಚ್ಚಿಸುತ್ತೆ, ವಿಷ ಮತ್ತು ಪಾಪಗಳ ನಿವಾರಣೆ ಅಂತ ಹೇಳ್ತೀವಿ. ಎಷ್ಟೋ ನಮ್ಮ ಜನ್ಮದ ತೊಂದರೆಗಳಿರುತ್ತೆ, ಅದನ್ನೆಲ್ಲ ನಿವಾರಣೆ ಮಾಡುತ್ತೆ. ಇನ್ನು ಗಾಜಿನ ತಟ್ಟೆನಲ್ಲಿ ಊಟ ಮಾಡೋದಾದ್ರೆ ಅದು ಜನರಲ್ ಓಕೆ ಅಂತ ಹೇಳ್ಬೋದು. ಗಾಜು ಶುಕ್ರಗ್ರಹಕ್ಕೆ ಸಂಬಂಧಪಟ್ಟಿದ್ದು, ಅದನ್ನ ನಾವು ಲೆಕ್ಕಕ್ಕಿಲ್ಲ. ಇನ್ನು ಪ್ಲಾಸ್ಟಿಕ್ ತಟ್ಟೆಗಳಲ್ಲಿ ಊಟ ಮಾಡಬೇಡಿ ಅಂತ ಹೇಳ್ತೀವಿ. ಪ್ಲಾಸ್ಟಿಕ್ ಇಸ್ ನಾಟ್ ಗುಡ್. ಇತ್ತೀಚೆಗೆ ಫಂಕ್ಷನ್ಗಳಲ್ಲಿ, ಸಭೆ ಸಮಾರಂಭಗಳಲ್ಲಿ ನಾವು ಪ್ಲಾಸ್ಟಿಕ್ ತಟ್ಟೆಗಳನ್ನ ಉಪಯೋಗಿಸ್ತಾ ಇದ್ದೀವಿ. ಅದಾದ್ಮೇಲೆ ಇನ್ನು ಬಾಳೆ ಎಲೆ ವಿಷಯಕ್ಕೆ ಬಂದಾಗ, ಎಲೆಗಳಲ್ಲಿ ಬಾಳೆ ಎಲೆ ಅತ್ಯಂತ ಮಹತ್ವಪೂರ್ಣವಾದಂಥದ್ದು ನಮ್ಗೆ ಬರುತ್ತೆ. ಈ ಬಾಳೆ ಎಲೆನಲ್ಲಿ ಯಾತಕ್ಕೆ ಊಟ ಮಾಡ್ಬೇಕು ಅಂತಂದಾಗ, ನಾವು ಬಾಳೆ ಎಲೆ ಮೇಲೆ ಬಿಸಿ ಬಿಸಿಯಾದ ಅನ್ನವನ್ನು ಹಾಕೊಂಡಾಗ ಅದು ಕ್ಲೋರೋಫಿಲ್ ಅಂತ ಇರುತ್ತೆ ಅದರಲ್ಲಿ. ಈ ಕ್ಲೋರೋಫಿಲ್ ಅನ್ನೋ ಒಂದು ಇದು ನಮ್ಮ ಶರೀರದಲ್ಲಿ ಒಳ್ಳೆ ಶಕ್ತಿಯನ್ನ ಕೊಡೋದಕ್ಕೆ ಸಹಾಯಕಾರಿ ಆಗುತ್ತೆ. ಇದು ಈ ಬಾಳೆ ಎಲೆನಲ್ಲಿ ಊಟ ಮಾಡೋದ್ರಿಂದ ಕ್ರಿಮಿನಾಶಕ, ಕರುಳಿನ ಹುಣ್ಣನ್ನ ತಡೆಯುತ್ತೆ, ಜೀರ್ಣಶಕ್ತಿ ಹೆಚ್ಚಿಸುತ್ತೆ, ಹಸಿವಿನ ಶಕ್ತಿಯನ್ನು ಹೆಚ್ಚಿಸುತ್ತೆ, ಪಿತ್ತ ವಿಕಾರ ಆಗೋದನ್ನ ಕಮ್ಮಿ ಮಾಡುತ್ತೆ. ಇದನ್ನ ನಾವು ಉಪಯೋಗಿಸ್ತೀವಿ. ಅದಕ್ಕೆ ಎಲ್ಲಾ ಫಂಕ್ಷನ್ಗಳಲ್ಲೂ ಬಾಳೆ ಎಲೆನಲ್ಲಿ ಅದು ಬಿಸಿ ಬಿಸಿಯಾದ ಆಹಾರವನ್ನು ಹಾಕೊಂಡು ತಿನ್ನುವಂಥದ್ದು. ನಮ್ಮ ಆತ್ಮ ಬಂಧುಗಳೇ, ನಿಮ್ಮಲ್ಲಿ ಒಂದು ವಿಷಯ, ಬಾಳೆ ಎಲೆ ಇವಾಗ ನಾವು ತಗೋತೀನಿ ಅಂತಂದ್ರೆ ಹಬ್ಬಾರು ದಿನಗಳು ಬಿಟ್ರೆ ಬೇರೆ ದಿವಸದಲ್ಲಿ ನಾವು ತಗೊಳ್ಳೋದೇ ಇಲ್ಲ. ಯಾತಕ್ಕೆ ಅಂತೀರಾ? ಬಾಳೆ ಎಲೆ 5 ರೂಪಾಯಿ ಒಂದು ಆಗಿದೆ, ಅಥವಾ 10 ರೂಪಾಯಿ ಒಂದು ಎಲೆ ಆಗ್ಬಿಟ್ಟಿದೆ ಇವಾಗ. ಅದಕ್ಕೆ ನಾನು ಹೇಳ್ತೀನಿ ನಿಮ್ಗೆ, ತಿಂಡಿ ಎಲೆಗಳು ತಗೊಳ್ಳಿ. 10 ರೂಪಾಯಿ ಒಂದು ಕಟ್ಟು ಅಂತ ಬರುತ್ತೆ, ಚಿಕ್ಕ ಚಿಕ್ಕದಾಗಿರುತ್ತೆ ಕಟ್ಟುಗಳು. ತಿಂಡಿ ಎಲೆ ಬೆಂಗಳೂರಿನಲ್ಲಿ ಎಲ್ಲಾ ಕಡೆ ಸಿಗುತ್ತೆ, ಈ ನಿಮ್ಮ ಊರುಗಳಲ್ಲೂ ಸಿಗ್ಬೋದು, ಇಲ್ಲ ಕೊಡ್ತಾರೆ ಅಂಗಡಿಗಳಲ್ಲಿ. ತಿಂಡಿ ಎಲೆ ತಂದು ಇಟ್ಕೊಳ್ಳಿ ಮನೆಯಲ್ಲಿ. ಅದನ್ನು ತೊಳೆದ್ಬಿಟ್ಟು ಶುಭ್ರವಾಗಿ ನಿಮ್ಮ ತಟ್ಟೆನಲ್ಲಿ ಅದನ್ನ ಎಲೆ ಇಟ್ಬಿಟ್ಟು ಅದ್ರ ಮೇಲೆ ನೀವು ಉಪ್ಪಿಟ್ಟು, ರೊಟ್ಟಿ, ಆಹಾರ, ಅನ್ನ, ಸಾರು ಏನಿದೆ ಅದನ್ನ ಹಾಕೊಂಡು ತಿಂಡಿ. ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ, ಆರೋಗ್ಯ ಸುಧಾರಿಸುತ್ತೆ, ಎಷ್ಟೋ ರೀತಿಯ ತೊಂದರೆಗಳನ್ನ ನಮ್ಗೆ ಅವಾಯ್ಡ್ ಮಾಡುತ್ತೆ. ಅದಕ್ಕೋಸ್ಕರ ಬಾಳೆ ಎಲೆಯನ್ನ ನಾವು, ಬಾಳೆ ಎಲೆ ದಿನ ಊಟ ಮಾಡೋಕ್ಕಾಗಲ್ಲ, ಬೇಡ, ನೆಲದ ಮೇಲೆ ಕೂತ್ಕೊಂಡು ತಿನ್ನೋ ಕಷ್ಟ. ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಳ್ಳಿ. ಡೈನಿಂಗ್ ಟೇಬಲ್ ಕೂತ್ಕೊಳ್ಳೋದಾದ್ರೆ ತಟ್ಟೆ ಮೇಲೆ ಬಾಳೆ ಎಲೆ ಹಾಕೊಳ್ಳಿ, ಬಾಳೆ ಎಲೆನ ಊಟ ಮಾಡಿ. ತಿಂದಾದ್ಮೇಲೆ ಬಾಳೆ ಎಲೆನ ಕಸದ ಬುಟ್ಟಿಗೆ ಹಾಕಿ, ಆಮೇಲೆ ಹಸಿ ತ್ಯಾಜ್ಯದ ವಸ್ತುಗಳಿಗೆ ಹಾಕಿ, ಆಮೇಲೆ ಆ ಎಲೆನ ತಟ್ಟೆನ ಶುಭ್ರವಾಗಿ ಮಾಡಿಕೊಂಡು ಒಳಗಡೆ ಇಟ್ಕೊಳ್ಳಿ, ಅದು ತುಂಬಾ ಒಳ್ಳೇದು. ಇನ್ನು ಹಲಸಿನ ಎಲೆನಲ್ಲಿ ಕೆಲವರು ಊಟ ಮಾಡ್ತಾರೆ. ಕೆಲವು ಆಯುರ್ವೇದಿಕ್ ಇದರಲ್ಲೆಲ್ಲ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಹಲಸಿನ ಎಲೆ ಉಪಯೋಗಿಸಿ ಅಂತ ಅಂದ್ಬಿಟ್ಟಿದ್ದಾನೆ. ಅದರಿಂದ ಜಠರಾಗ್ನಿ ವೃದ್ಧಿ ಆಗುತ್ತೆ, ಔಷಧಿ ಗುಣ ಇದೆ, ಪಿತ್ತವನ್ನು ನಿವಾರಿಸುತ್ತೆ. ಇನ್ನು ಮುತ್ತುಗದ ಎಲೆ ಹೇಳ್ಬೇಕು ಅಂದ್ರೆ ಚಂದ್ರಮಾ ಮನಸೋ ಜಾಯತೆ ಅಂತ, ಚಂದ್ರನಿಗೆ ಸಂಬಂಧಪಟ್ಟಂತ ಇದು ಇದಾಗಿದೆ ಮುತ್ತುಗದ ಎಲೆ. ಮುತ್ತುಗದ ಎಲೆನಲ್ಲಿ ಊಟ ಮಾಡೋದು ಬಹಳ ಒಳ್ಳೇದು. ವಾರದಲ್ಲಿ ನಾವು ಹೇಳ್ಬೇಕು ಅಂದ್ರೆ ಎಷ್ಟೋ ಗ್ರಹ ದೋಷ ಇರೋರಿಗೆ, ಚಂದ್ರಗ್ರಹ ದೋಷ ಇರೋರಿಗೆ ವಾರದಲ್ಲಿ ಒಂದ್ ದಿವಸನಾದ್ರೂ ಮುತ್ತುಗದ ಎಲೆಯಲ್ಲಿ ಊಟ ಮಾಡಿ, ಬಹಳ ಒಳ್ಳೇದು. ಈಗ ಅಂಗಡಿಗಳಲ್ಲಿ ಸಿಗುತ್ತೆ, 25 ರೂಪಾಯಿಗೆ 3 ರೂಪಾಯಿ 2 ರೂಪಾಯಿಗೆ ಒಂದೊಂದು ಎಲೆ ಅಂತ ಪ್ರೆಸ್ಡ್ ಎಲೆಗಳು ಕೊಡ್ತಾರೆ. ಅಂಥದ್ದನ್ನು ಒಂದೊಂದು ಕಟ್ಟಿರುತ್ತೆ, 10 ಎಲೆ ಇರುತ್ತೆ, ಅಂಥದ್ದು ತಂದು ಇಟ್ಕೋಬಹುದು. ವಾರದಲ್ಲಿ ಒಂದ್ ದಿವಸ ಪ್ರಯೋಗ ಮಾಡಿ, ಲಾಭ ತಗೊಳ್ಳಿ. ಅದರಿಂದ ತೊಳೆದ್ಬಿಟ್ಟು ಕ್ಲೀನಾಗಿ ಒರೆಸ್ಬಿಟ್ಟು ಅದನ್ನ ತೊಳೆದ್ಬಿಟ್ಟು ತಿಂದ್ರೆ ಅದ್ರಲ್ಲಿ ಬಹಳ ಒಳ್ಳೇದಾಗತ್ತೆ. ಇನ್ನು ನಮ್ಮ ಶರೀರದಲ್ಲಿ ಆಹಾರ ಎಷ್ಟು ಸೇವಿಸಬೇಕು? ನಮ್ಮ ಉದರದಲ್ಲಿ 2 ಭಾಗ ಆಹಾರ ಸೇವಿಸಬೇಕು, 1 ಭಾಗ ಅದರಲ್ಲಿ ಇನ್ನು 4 ಭಾಗ ಮಾಡ್ಬೇಕು. 2 ಭಾಗ ಸೇವಿಸ್ತೀವಿ, ಒಂದು 1/4 ಭಾಗ ನೀರನ್ನ ತಗೋತೀವಿ, ಇನ್ನು 1/4 ಭಾಗ ಗಾಳಿ ಆಡೋದಕ್ಕೆ ಬಿಡ್ಬೇಕು. ಈಗ ನಾವ್ ಹೇಗ್ ತಿಂತೀವಿ ಅಂತಂದ್ರೆ, ತಿಂದ್ಬಿಟ್ಟು ತೇಗಿದ್ರೆ 2 ಅಂಗಳನ್ನ ಆಚೆ ಕಡೆ ನಪ್ಪದ ಮೇಲೆ ಬಿಡುತ್ತೆ, ಎದುರುಗಡೆ ಕೂತಿರೋಡ್ ಮೇಲೆ ಬೀಳುತ್ತೆ. ಆ ರೀತಿ ತಿಂತಾರೆ ಇವಾಗ. ದಯವಿಟ್ಟು ಆ ಥರ ಮಾಡಬೇಡಿ, ಸ್ವಲ್ಪ ಸಮಯ ಕೊಡಿ ಅದಕ್ಕೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಹಸುವಿನ ಜಯಿಸಿದವನು ಸ್ವರ್ಗವನ್ನು ಜಯಿಸ್ತಾನೆ ಅಂತಾನು ಹೇಳ್ತಾರೆ. ಅದಕ್ಕೋಸ್ಕರ ಆಹಾರವನ್ನ ಒಂದೊತ್ತೊಂದು, ಜಗ್ಗಿ ವಾಸುದೇವ್ ಗುರುಗಳು ಹೇಳ್ತಾರೆ, ಅವ್ರು ದಿನಕ್ಕೆ ಒಂದೇ ಊಟ ಮಾಡೋದವ್ರು. 1 ಊಟ ಸಾಕು ಅಂತಾರೆ ಅವರು, 2 ಊಟ ಸಾಕು ಅಂತಾರೆ ನಮ್ಮ ಮನುಷ್ಯನಿಗೆ. ಅದು ಬಹಳ ಒಳ್ಳೇದು ಅಂತ. ಒಪ್ಪತ್ತು ಉಪವಾಸ ಮಾಡೋದ್ರಿಂದ ಔಷಧ ಬೇಕಾಗಿಲ್ಲ ಅಂತಾನು ಹೇಳ್ತಾರೆ. ಹಾಗೆ ಸೊ ಏಕಭುಕ್ತಂ ಸದಾರೋಗ್ಯಂ ಅಂದ್ರೆ 1 ಸಾರಿ ಊಟ ಮಾಡೋದು ಸದಾ ಆರೋಗ್ಯವಾಗಿರ್ತಾನೆ ಅಂತ. ದ್ವಿಭುಕ್ತಂ ಬಲವರ್ಧನಂ, 2 ಸಾರಿ ಊಟ ಮಾಡಿದ್ರು ಬಲವಂತನಾಗಿರ್ತಾನೆ, ಶಕ್ತಿವಂತನಾಗಿರ್ತಾನೆ. ತ್ರಿಭುಕ್ತಂ ವ್ಯಾಧಿ ಪೀಡಿಸ್ಯಾತ್ ಅಂತ. ವ್ಯಾಧಿ ಪೀಡಿಸ್ಯಾತ್ ಅಂತಂದ್ರೆ ಏನು? 3 ಸಾರಿ ಊಟ ಮಾಡೋಂಗೆ ರೋಗ ಬರ್ತಿರುತ್ತೆ ಅಂತ. ಆದ್ರೂ ಬಿಡೋದಿಲ್ಲ, 3 ಸಾರಿ ತಿಂತೀವಿ ನಾವು. ರೋಗ ಬಂದ್ರೂ ಪರವಾಗಿಲ್ಲ, ಮಾತ್ರೆ ತಗೋತಿರ್ತೀವಿ,
ಊಟ ಮಾಡ್ತಾನೆ ಇರ್ತೀವಿ ನಾವು. ಅದನ್ನ ಕಮ್ಮಿ ಮಾಡ್ಕೋಬಹುದು. ಚತುರ್ಮುಕ್ತಿಯ ಮೃತ್ಯು ಧ್ರುವಂ ಅಂತ ಏನು 4 ಸಾರಿ ಮೂಡನ್ನ ಹೊತ್ಕೊಂಡು ಹೋಗಿ ಅಂತ. ಅಂದ್ರೆ ಏನು, ಕಾಯಿಲೆಗಳು ಸಾವಿಗೆ ಅತ್ಯಲ್ಪ ಸಮೀಪದಲ್ಲಿ ಇರುವಂತವನು ಅಂತ ಆಗತ್ತೆ. ಊಟ ಮಾಡೋದ್ರಲ್ಲಿ ಪ್ರೊಸೀಜರ್ಸ್ ಇದೆ ನಮ್ಗೆ. ಏನಪ್ಪಾ ಅದು ಅಂದ್ರೆ, ಮೊದಲು ಕೈ ಕಾಲು ತೊಳ್ಕೋಬೇಕು, ಕತ್ಲಿನಲ್ಲಿ ಊಟ ಮಾಡಬಾರ್ದು, ಸಂಧ್ಯಾ ಕಾಲದಲ್ಲಿ ಊಟ ಮಾಡಬಾರ್ದು. ಮೊದಲು ದೇವರ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ನಾವು ಪ್ರಾರ್ಥನೆಯನ್ನು ಮಾಡ್ಕೋಬೇಕು, ಭಗವಂತ ನಾಮಸ್ಮರಣೆಯನ್ನು ಮಾಡಿ ಊಟ ಆರಂಭದಲ್ಲಿ ಶುಂಠಿ ಮತ್ತು ಸೈಂಧವಲವಣ ಸ್ವಲ್ಪ ಜಜ್ಜಿ, ಸ್ವಲ್ಪ ಶುಂಠಿಯನ್ನು ಸೇರಿಸಿ, ಸೈಂಧವಲವಣ ಜೊತೆ ಸೇರಿಸಿ ಊಟ ಮಾಡಿದಾಗ ಅದು ಏನ್ ಮಾಡುತ್ತೆ, ನಮಗೆ ಸಿಹಿಯ ರುಚಿಯನ್ನು ತೋರಿಸುತ್ತೆ, ಒಗರನ್ನ ಗೊತ್ತಾಗತ್ತೆ, ರುಚಿ ಹೆಚ್ಚುತ್ತೆ, ತುಂಬಾ ಚೆನ್ನಾಗಿ ನಾವು ಊಟ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ಒಂದು ಸ್ಟಾರ್ಟರ್ ತರ ಉಪಯೋಗಿಸ್ಬೇಕು. ಊಟಕ್ಕೆ ಮೊದಲು ಹನುಮಂತನ ಧ್ಯಾನವನ್ನು ಮಾಡಿ ಅಂತ ನಾವು ಹೇಳ್ತೀವಿ. ಅದರಿಂದ ಏನಾಗತ್ತೆ ಅಂದ್ರೆ ದೃಷ್ಟಿ ದೋಷಗಳು ನಿವಾರಣೆ ಆಗತ್ತೆ ಅಂತ. ಊಟಕ್ಕೆ ಕೂತಾಗ ಮೊದಲು ಬಾಳೆಹಣ್ಣು ಸೌತೆಕಾಳನ್ನ ತಿನ್ನಬೇಡಿ, ಆಮೇಲೆ ಬೇಕಾದ್ರೆ ತಿನ್ಬೋದು. ಸ್ಟಾರ್ಟಿಂಗ್ ಅಲ್ಲೇ ಅದನ್ನ ತಿನ್ಬೇಡಿ. ಆಮೇಲೆ ದಕ್ಷಿಣಕ್ಕೆ ತಿರುಗಿ ಊಟ ಮಾಡಬಾರ್ದು. ನೀವು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡಿ, ಬೇಡ ಅನ್ನಲ್ಲ, ಆದ್ರೆ ಅಡಿಗೆ ಮನೆಯಲ್ಲಿ ಡೈನಿಂಗ್ ಟೇಬಲ್ ಬೇಕಾಗಿಲ್ಲ ಅನ್ನೋದು. ಆಮೇಲೆ ಬಡಿಸೋರು ಕೋಪದಿಂದ ಬಡಿಸಬಾರ್ದು, ಚಿರುಕ್ತಾ ಬಡಿಸಬಾರ್ದು. ಅಡಿಗೆ ಮಾಡುವಾಗ ಪ್ರೀತಿಯಿಂದ ಮಾಡಬೇಕು, ಪ್ರೇಮದಿಂದ ಮಾಡಬೇಕು, ಅದನ್ನ ಹಾಗೆ ಬಡಿಸ್ಬೇಕು ನಾವು. ಹಾಗೆ ಊಟವನ್ನು ಮಾಡೋರ್ ಪ್ರೊಸೀಜರ್ ಹೇಗಿರ್ಬೇಕು, ನಾವು ಕಲಹ ಮಾಡಿಸ್ಕೊಂಡು ಮಾಡಬಾರ್ದು, ಟೆನ್ಷನ್ ಅಲ್ಲಿ ಊಟ ಮಾಡಬಾರ್ದು, ಅಳ್ತಾ ಮಾಡಬಾರ್ದು, ಸಿಡುಕ್ತಾ ಮಾಡಬಾರ್ದು, ಸಂಕಟ ಪಡ್ತಾ ಮಾಡಬಾರ್ದು, ಯಾರನ್ನೋ ಬೈಕೊಂಡು ಊಟ ಮಾಡುವಂಥದ್ದಲ್ಲ. ಪ್ರಸನ್ನ ಚಿತ್ತದಿಂದ ಈ ಆಹಾರ ನನ್ನ ಶರೀರದ ಪೋಷಣೆಗೆ, ನನ್ನ ಆರೋಗ್ಯವನ್ನು ರಕ್ಷಣೆ ಮಾಡೋದಕ್ಕೆ, ನನಗೆ ಪುನಶ್ಚೇತನ ಕೊಡೋದಕ್ಕೆ, ನನ್ನ ಶರೀರದಲ್ಲಿ ಒಂದು ಅದ್ವಿತೀಯವಾದಂಥ ಚೈತನ್ಯವನ್ನು ನನ್ಗೆ ಕೊಡುತ್ತೆ ಈ ಆಹಾರ ಅನ್ನೋ ಒಂದು ಭಾವನೆಯಿಂದ ತಿನ್ನಬೇಕು. ಅದನ್ನ ಕಣ್ಣು ಗೊತ್ತುಕೊಂಡು ನಾವು ಊಟವನ್ನು ಮಾಡಬೇಕು. ಆವಾಗ ಇನ್ನೊಂದೇನೋ, ಅದು ಬಹಳ ಒಳ್ಳೇದು ಅಂತ ಹೇಳ್ತೀನಿ. ಅದು ತುಂಬಾ ಒಳ್ಳೇದು. ಆಮೇಲೆ ಜಾಸ್ತಿ ಮಸಾಲೆ ಪದಾರ್ಥಗಳು ಬೇಡ. ಆಮೇಲೆ ಪಂಕ್ತಿ ಭೋಜನ ಮಾಡ್ಬೇಕಾದ್ರೆ ಫಂಕ್ಷನ್ಗಳಲ್ಲೆಲ್ಲ ನಾವು ಚಪ್ಪಲಿ ಹಾಕೊಂಡು ಊಟ ಮಾಡ್ತೀವಿ. ಕೂತ್ಕೊಳ್ಳಿ, ಚಪ್ಪಲಿ ಬಿಡಕ್ಕಾಗಲ್ಲ, ಎಲ್ಲಿ ಬಿಡೋದು, ಅಲ್ಲೆಲ್ಲ ಇಟ್ಬಿಟ್ಟು ಬರಕ್ಕಾಗಲ್ಲ. ಅದಕ್ಕೆ ಚಪ್ಪಲಿ ಕಾಲಿಂದ ತೆಗೆದು ಬಿಡಿ. ಊಟ ಮಾಡುವಾಗ ಅದನ್ನ ಹಾಗೆ ಇಟ್ಕೊಳ್ಳಿ ಕೈನಲ್ಲಿ, ಅದನ್ನ ಕಾಲಿನ ಕೆಳಗಡೆ ಕಾಲಿಂದ ಬಿಟ್ಬಿಡಿ, ಊಟ ಮಾಡಿ. ಮಾಡ್ಬೇಕಾದ್ರೆ ಪಂಕ್ತಿಯಲ್ಲಿ ಗಬ ಗಬ ತಿನ್ಬೇಡಿ, ಪಂಕ್ತಿ ಮುಗಿಯೋವರೆಗೂ ಊಟ ಮಾಡ್ಬೇಕು. ನೀವು ಮುಗಿದ ಮೇಲೆ ಅಷ್ಟೇನೆ ನೀವು ಹೇಳ್ಬೇಕಾಗತ್ತೆ. ಹಾಗೆ ಒಂದು ತುತ್ತನ್ನ ಪ್ರತಿ ಸಾರಿನೂ ನಿನ್ನ ಮನೆಯಲ್ಲೂ ಅಷ್ಟೇನೆ ಒಂದು ತುತ್ತನ್ನ ಊಟ ಮಾಡ್ಬೇಕಾದ್ರೆ 24 ಸರಿ ಅಗಿಬೇಕು ಅಂತಾರೆ. 24 ಸರಿ ನಾವು ಅಗಿಬೇಕಾಗತ್ತೆ. ಇನ್ನು ಜಾಸ್ತಿ ಏನು ಟೈಮ್ ತಗೊಳ್ಳೋದಿಲ್ಲ, ಇನ್ನೊಂದು 5 ನಿಮಿಷ ಮುಗಿಸ್ಕೊಡ್ತೀನಿ. ಇನ್ನೊಂದು ಕೆಲವು ವಿಷಯಗಳು ಬಹಳ ಇಂಪಾರ್ಟೆಂಟ್ ಇರುವಂಥದ್ದು ಹೇಳ್ಬೇಕು ಅಂತ ಇದ್ದೀನಿ. ಅದು 24 ಸರಿ ಅಗಿಬೇಕು ಅಂತ. ಅಗಿಯೋದ್ರಿಂದ ಏನಾಗತ್ತೆ, ದವಡೆಗಳಿಗೂ ಎಕ್ಸಸೈಸ್ ಆಗುತ್ತೆ, ಪಚನ ಕ್ರಿಯೆಯಲ್ಲಿ ಅದು ಡೈಜೆಷನ್ ಈಸಿಯಾಗಿ ಆಗೋದಕ್ಕೆ ನಮ್ಗೆ ಸಹಕಾರ ಕೊಡುತ್ತೆ. ಆಮೇಲೆ ತಟ್ಟೆನ ಕೈನಲ್ಲಿ ಹಿಡ್ಕೊಂಡು ಊಟ ಮಾಡ್ತೀವಿ. ಮೊಡ್ಲಲ್ಲಿ ಅಂದ್ರೆ ತೊಡೆ ಮೇಲೆ ಇಟ್ಕೊಂಡು ಊಟ ಮಾಡುವಂಥದ್ದು ಮಾಡಬಾರ್ದು. ಒದ್ದೆ ವಸ್ತ್ರಗಳನ್ನು ಧರಿಸಿ ಊಟ ಮಾಡುವಂಥದ್ದು. ಆಮೇಲೆ ಇನ್ನೊಂದೇನು ಅಂದ್ರೆ, ಊಟ ಮಾಡ್ಬೇಕಾದ್ರೆ ತಂದೆ ತಾಯಿಗಳು, ಅಡಿಗೆ ಮಾಡಿದವರು, ವೈದ್ಯರು, ಪರಮಾಪ್ತ ಮಿತ್ರರು ನೀವು ಊಟ ಮಾಡೋದನ್ನ ನೋಡ್ಬೋದು. ಬೇರೆ ಯಾರಾದ್ರೂ ಆಗಿದ್ರೆ ಅದು ನೋಡ್ಬಾರ್ದು ಅಂತ, ದೃಷ್ಟಿ ಆಗುತ್ತೆ ಅಂತ ಹೇಳ್ತೀವಿ. ಈಗ ಮನೆಗೆ ನೀವು ಮಗು ಊಟ ಮಾಡಿಸ್ತಿದ್ರ, ಆ ಮಾಡಿಸ್ತಿರ್ಬೇಕಾದ್ರೆ ಒಂದು ಎದುರುಗಡೆ ಮನೆ ಮಗು ಬರುತ್ತೆ, ಅಲ್ಲ ಅಕ್ಕಪಕ್ಕದ ಮಕ್ಕಳು ಬರುತ್ತವೆ. ಅವಾಗ ನೀವೇನ್ ಮಾಡ್ತೀರಾ, ಏನೋ ತಿಂದಿಯಪ್ಪ ಅಂತೀವ್ರ, ಅಷ್ಟೇನೆ. ಅವ್ನಿಗೇನು ಕೊಡೋದಿಲ್ಲ, ಅವ್ನು ತಿಂದು ಬಂದೆ ಅಂದಿರ್ತಾನೆ, ಆದ್ರೆ ತಿಂದಿರಲ್ಲ. ಅವನು ತಿಂದಿರ್ತಾನೆ ಇಲ್ಲೋ ಬೇಡ, ಆದ್ರೆ ಅವನು ನಮ್ಮ ಮಗುನೇ ಆಸೆಗಳಿಂದ ನೋಡ್ತಾ ಇರ್ತಾನೆ. ಅವ್ನು ಏನ್ ತಿಂತಿದ್ದಾನೆ ಅಂತ ಕುತೂಹಲ, ಅವನ ಕಣ್ಣಿನ ದೃಷ್ಟಿ ನಮ್ಮ ಮಗು ಬಿಡುತ್ತೆ. ಹಾಗೆ ನೀವು ಊಟ ಮಾಡ್ಬೇಕಾದ್ರೆ ಯಾರಾದ್ರೂ ಇತರರು ಬಂದ್ರೆ ನೀವು ಅದಕ್ಕೆ ನಾವು ಪರದೆ ಹಾಕೊಂಡು ಊಟ ಮಾಡ್ತಿದ್ವಿ. ವಿಧಿ ಇಲ್ಲ, ಮನೆ ಚಿಕ್ಕದು, ಬಂದ್ಬಿಟ್ಟಿದ್ದಾರೆ, ಎದುರುಗಡೆ ಕೂತ್ಕೊಂಡಿದ್ದಾರೆ, ಅವ್ರಿಗೆ ತಿನ್ನೋದಕ್ಕೆ ಏನಾದ್ರು ಒಂದೆಷ್ಟು ಕೊಟ್ಬಿಡಿ. ಒಂದು ಅವಲಕ್ಕಿನೋ, ಒಗ್ಗರಣೆನೋ, ಕಡ್ಲೆಕಾಯಿ ಬೀಜನೋ ಏನೋ ಒಂದು. ಅವ್ರ ಗಮನ ಊಟದಲ್ಲಿ ಆ ಪದಾರ್ಥದ ಕಡೆ ಹೋಗುತ್ತೆ, ನಾವು ತಿಂತಾ ಇರೋ ಊಟದ ಕಡೆ ಹೋಗಲ್ಲ. ಅಲ್ಲಿ ದೃಷ್ಟಿ ಬೀಳೋದಿಲ್ಲ. ದೃಷ್ಟಿ ಬೀಳೋದು ಅಷ್ಟು ಪವರ್ಫುಲ್ ಇರುತ್ತೆ ದೃಷ್ಟಿಗಳು. ಅದಕ್ಕೋಸ್ಕರ ಹೇಳುವಂಥದ್ದು. ಅದಕ್ಕೋಸ್ಕರ ಅದನ್ನ ಇದು ಮಾಡ್ಬೇಕಾಗತ್ತೆ. ಆಮೇಲೆ ಇನ್ನೊಂದು ಕೆಲವು ವಿಷಯ ಬಹಳಷ್ಟು ಜನಕ್ಕೆ ಒಂದು ಸಮಸ್ಯೆ ಇದೆ ಅಂತಂದ್ರು, ನಿದ್ರೆ ವಿಷಯದಲ್ಲಿ. ನಮ್ಗೆ ನಿದ್ರೆ ಬರೋದಿಲ್ಲ ಅಂತಾರೆ, ನಿದ್ರೆ ಮಾಡೋದಕ್ಕೆ ಕಷ್ಟ ಆಗತ್ತೆ ಅಂತಾರೆ. ಸಬ್ಬಾಕ್ಷಿ ಸೊಪ್ಪು ಅತ್ಯಂತ ಅದ್ಭುತವಾದಂಥದ್ದು. ದಿಂಬಿನ ಕೆಳಗೆ ಸಬ್ಬಾಕ್ಷಿ ಸ್ವಲ್ಪ ಇಟ್ಬಿಟ್ಟು ಮಲ್ಕೊಳ್ಳಿ. ಆಫ್ರಿಕಾದಲ್ಲಿ ಕೆಲವು ಕಡೆ ರಿಸರ್ಚ್ ಮಾಡಿದ್ದಾರೆ, ಸಬ್ಬಾಕ್ಷಿ ಸೊಪ್ಪನ್ನ ತಲೆ ಮೇಲೆ ಇಟ್ಕೊಂಡು ಹ್ಯಾಟ್ ಹಾಕೊಂಡು ಓಡಾಡ್ತಿರ್ತಾರೆ, ಕ್ಯಾಪ್ ಹಾಕೊಂಡಿರ್ತಾರೆ.
ಅಷ್ಟು ಪವರ್ಫುಲ್ ಇದೆ ಅಂತ. ಆಮೇಲೆ ಗಸಗಸೆ ಅದ್ಭುತವಾದಂತ ಆಹಾರ, ನಮ್ಗೆ ಅದು ಬಹಳ ಕಾಸ್ಟ್ಲಿ ಇದೆ. ಅದು ಗಸಗಸೆನಲ್ಲಿ ನಾವು ಸ್ವಲ್ಪ ಸ್ವಲ್ಪವಾಗಿ ನಮ್ಮ ಹಾಲಿನಲ್ಲಿ ಅಥವಾ ಪಾಯಸದಲ್ಲಿ ಇನ್ಯಾವ್ದ್ರೆಲ್ಲ ಸೇರಿಸ್ಬಿಟ್ಟು ಸೇವಿಸೋದು ಒಳ್ಳೇದೇನೆ. ಸಬ್ಬಕ್ಷಿ ಸೊಪ್ಪಿನ ಪಲ್ಯವನ್ನು ಮಾಡ್ಕೊಂಡು ತಿನ್ನುವಂಥದ್ದು ಇದೆಲ್ಲ ಬಹಳ ಒಳ್ಳೇದು. ಅದಾದ್ಮೇಲೆ ಇನ್ನೊಂದು ವಿಷಯ ತಮ್ಗೆ ಹೇಳ್ಬೇಕಾಗಿರೋದು ಏನು ಅಂತಂದ್ರೆ, ಈ ಆಹಾರದಲ್ಲಿ ಏನಪ್ಪಾ ಅಂತಂದ್ರೆ, ಮಂಗಳವಾರದ ದಿವಸ ತೊಗರಿ ಬೇಳೆಯನ್ನ ಸೇವಿಸಿ, ಕುಜಗ್ರಹಕ್ಕೆ ಸಂಬಂಧಪಟ್ಟಿದ್ದು ನಮಗೆ ಬಹಳ ಒಳ್ಳೇದು ಮಾಡುತ್ತೆ. ಬುಧವಾರದ ದಿವಸ ಹೆಸರು ಬೇಳೆ ಹೆಸರು ಕಾಳನ್ನ ತಿನ್ನಿ. ಸಿಂಪಲ್, ಬುದ್ಧಿಶಕ್ತಿ, ಜ್ಞಾನಶಕ್ತಿ, ನಾಲೆಡ್ಜ್ ಬೆಳೆಯುತ್ತೆ. ಅದು ಒಂದು ಮನುಷ್ಯನ ಜೀವನದ ಶರೀರದಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಮಾಡುತ್ತೆ. ನಿಮ್ ಮನೆಯಲ್ಲಿ ಮಕ್ಕಳು ಯಾರು ಸರಿಯಾಗಿ ಓದೋರು ಇಲ್ವಾ ಅಂದ್ರೆ, ಎಕ್ಸಾಮಿನೇಷನ್ಗೆ ಬರೆಯಕ್ ಬರ್ತಾ ಇಲ್ಲ ಅಂತಂದ್ರೆ, ನೀವು ಅವ್ರಿಗೆ ಬುಧವಾರ ದಿವಸ ಈ ಹೆಸರು ಬೇಳೆಯನ್ನ ಅಥವಾ ಹೆಸರು ಕಾಳನ್ನ ತಯಾರು ಮಾಡಿ ಬಡಿಸಿ ಅವರಿಗೆ. ಅದಾದ್ಮೇಲೆ ಗುರುವಾರದ ದಿವಸ ಕಡಲೆಕಾಳನ್ನು ಉಪಯೋಗಿಸಿ. ಗುರುವಾರದ ದಿವಸ ನೀವು ಕರಿ ಕಡಲೆಕಾಳು ಇದನ್ನ ಉಪಯೋಗಿಸಿದ್ರಿಂದ ಅದು ಗುರುಗ್ರಹದ ಸಂಬಂಧಪಟ್ಟಂತಹ ಧಾನ್ಯ. ಆ ಗುರುವಾರ ದಿವಸ ಕಡಲೆಕಾಳನ್ನ ತಿನ್ನೋದ್ರಿಂದ ನಮ್ಮ ಶರೀರದಲ್ಲಿ ಅದು ಗ್ರಹಗಳಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಬಟ್ ನಮಗೆ ಆವತ್ತಿನ ದಿವಸ ತಿನ್ನೋದ್ರಿಂದ ವಿಶೇಷವಾದಂತಹ ಒಂದು ಶಕ್ತಿಯನ್ನ ನಮ್ಮ ಶರೀರದಲ್ಲಿ ಕೊಡುತ್ತೆ. ಸಾತ್ವಿಕ ಆಹಾರವಾಗಿ ನಮಗೆ ಒಳ್ಳೆ ಪವರ್ನ ಕೊಡುತ್ತೆ. ಶುಕ್ರವಾರ ದಿವಸ ಹಣಕಾಸಿನ ಸಮಸ್ಯೆ ಯಾರಿಗಿಲ್ಲ, ಎಲ್ರಿಗೂ ಬೇಕು ದುಡ್ಡು, ಎಷ್ಟಿದ್ರು ಸಾಲದು ನಮ್ಗೆ. ಶುಕ್ರವಾರ ಅವರೆಕಾಯಿನ ತಿನ್ನಿ, ಅವರೆಕಾಳನ್ನ ತಿನ್ನಿ, ಖಂಡಿತ ಒಳ್ಳೇದಾಗುತ್ತೆ ನಿಮ್ಗೆ. ಅದು ಶುಕ್ರ ಗ್ರಹದ ಧಾನ್ಯ. ಶನಿವಾರ ದಿವಸ ಹುರುಳಿಯನ್ನ ತಿನ್ನಿ. ಹುರುಳಿ ಯಾತಕ್ಕೆ? ಅದು ಬಹಳ ಪವರ್ಫುಲ್. ಅದು ಹುರುಳಿಯನ್ನು ತಿನ್ನೋದ್ರಿಂದ ಏನಾಗುತ್ತೆ, ನಮಗೆ ನಮ್ಮ ಶರೀರದಲ್ಲಿ ಒಂದು ಏನು ನಮ್ಮ ರಾಹು ಕೇತು ಶನಿ ಯಾವ ಗ್ರಹಗಳಿದೆ ಇವುಗಳದ್ದು ಏನೇ ಇರುತ್ತೆ ಆ ಒಂದು ದೋಷಗಳನ್ನ ಪರಿಹಾರ ಮಾಡುತ್ತೆ. ಶರೀರದಲ್ಲಿ ಎನರ್ಜಿ ಕೊಡುತ್ತೆ. ಕುದುರೆಗಳಿಗೆ ನಾವು ಏನ್ ಕೊಡ್ತೀವಿ? ಹುರುಳಿನ ಕೊಡ್ತೀವಿ. ಯಾಕೆ? ಅದು ಚೆನ್ನಾಗಿ ಓಡುತ್ತೆ, ಒಳ್ಳೆ ಎನರ್ಜಿ, ಅದು ಚೆನ್ನಾಗಿ ಓಡುತ್ತೆ. ಅದೇ ಅಂದ್ಬಿಟ್ಟಿದೆ. ನಾವು ಹುರುಳಿ ತಿನ್ನೋದ್ರಿಂದ ನಮಗೂ ಶಕ್ತಿ ಬರುತ್ತೆ, ನಮ್ಗೆ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಶರೀರದಲ್ಲಿ ಏನು ಈ ದಿವಸಗಳಲ್ಲಿ ತಿಂದಿರ್ತೀವಿ ಅದೆಲ್ಲ ಇಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ನೀರಿನ ವಿಷಯಕ್ಕೆ ಹೇಳ್ಬೇಕು ಅಂತಂದ್ರೆ, ಇದೊಂದು ವಿಷಯ ಹೇಳ್ಬಿಟ್ಟು ನಿಲ್ಲಿಸ್ತೀನಿ. ನೀರನ್ನ ನಾವು ಅಡಿಗೆ ಮನೆಯಲ್ಲಿ ಒಂದು ಲೋಟ ನೀರನ್ನ ಇಡಿ ತಾಮ್ರದ ಪಾತ್ರೆಯಲ್ಲಿ, ಅದ್ರ ಮೇಲೆ ತಟ್ಟೆಯನ್ನು ಮುಚ್ಚಿ, ಅದ್ರ ಮೇಲೆ 2 ಹೂನ ಇಡಿ, ಒಂದು ಅರಿಶಿನ ಕುಂಕುಮ ಹಾಕಿ, ಆಮೇಲೆ ಆ ನೀರಿನ ಮೇಲೆ ಜೀವಜಲ, ಅಮೃತ ಜಲ, ನಾವ್ ಏನ್ ಹೇಳ್ತೀವಿ ಅದು ಕೇಳುತ್ತೆ, ಅದು ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಅದನ್ನ ಮುಟ್ಟಿ ನಮಸ್ಕಾರ ಮಾಡಿ ನೀವು ನಮ್ಗೆ ಅಮೃತವಾಗು ಅಂತ ಹೇಳಿ ರಾತ್ರಿ ಎದ್ದು ಬಂದ್ಬಿಡಿ. ನೆಕ್ಸ್ಟ್ ಮುಂಜಾನೆ ಆ ನೀರನ್ನ ಕುಡಿಯೋದಕ್ಕೆ ಉಪಯೋಗಿಸಿ. ಶರೀರದಲ್ಲಿ ಎಷ್ಟು ಪರಿಣಾಮ ಬೀರುತ್ತೆ, ನಿಮ್ಗೆ ಎಷ್ಟು ಆರೋಗ್ಯವನ್ನು ಕೊಡುತ್ತೆ ಅನ್ನೋದ್ರ ನೀವೇನ್ ನೋಡ್ತೀರಾ. ಅದೇ ರೀತಿಯಾಗಿ ಪೂಜಾ ಸ್ಥಳದಲ್ಲಿ ಒಂದು ಲೋಟದಲ್ಲಿ, ಒಂದು ತಾಮ್ರದಲ್ಲಿ ನೀರಿನ ಪಾತ್ರೆ ಇಡಿ. ಫಸ್ಟ್ ಪೂಜೆ ಶುರು ಮಾಡೋದಕ್ಕೆ ಮೊದಲೇ ಒಂದು ತಾಮ್ರದ ಪಾತ್ರೆದಲ್ಲಿ ನೀರು ಇಟ್ಬಿಡಿ, ಒಳ್ಳೆ ಪಾತ್ರೆಯಲ್ಲಿ. ಅದಾದ್ಮೇಲೆ ದೀಪವನ್ನು ಹಚ್ಚಿ, ಆವಾಗಲೇ ಒಂದು ಪವಿತ್ರತೆ ಕಾಣ್ಕೊಳ್ಳುತ್ತೆ. ಅದಾದ ನಂತರ ನೆಕ್ಸ್ಟ್ ಡೇ ಮಾರ್ನಿಂಗ್ ವರ್ಗು ಅದು ಅಲ್ಲೇ ಇರಲಿ. ನೆಕ್ಸ್ಟ್ ಡೇ ಆ ನೀರನ್ನ ತಗೊಂಡ್ಬಂದು ಮನೆ ಎಲ್ಲಾ ಮೂಲೆಗಳಿಗೂ ತುಂಬಿಸಿ. ಅದಕ್ಕೆ ಮೊದಲು ಏನ್ ಮಾಡ್ಬೇಕು, ಹೊರಗಡೆ ಬನ್ನಿ, ಹೊರಗಡೆ ಬಂದು ಮನೆ ಬಾಗಲ ಹತ್ರ ತುಂಬಿಸಿ. ಸ್ನಾನ ಮಾಡಿಲ್ದೇ ಇದ್ರೂ ಪರವಾಗಿಲ್ಲ, ಅರ್ಲಿ ಮಾರ್ನಿಂಗ್ ಸೂರ್ಯ ಉದಯಿಸೋದಕ್ಕೆ ಮೊದಲು ಮಾಡ್ಬೇಕಾದಂತ ಕ್ರಿಯೆ. ನೀರಿನ ಬಾಗಿಲ ಮೇಲೆ ಚುಂಕ್ಸ್ಬಿಟ್ಟಿದ್ದಾನೆ, ಅದನ್ನ ಸವರಿ ಅದಾದ್ಮೇಲೆ ಬಂದ್ಬಿಡಿ. ಸ್ನಾನ ಆದ್ಮೇಲೆ ಬಾಗಿಲನ್ನ ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕೋದು ಅಂತದೆಲ್ಲ ಮಾಡ್ಕೊಳ್ಳುವಂಥದ್ದು. ಇದೆಲ್ಲ ಮಾಡ್ಕೊಂಡಾಗ ನಮ್ಮಲ್ಲಿ ದಾರಿದ್ರ್ಯತೆ ಅನ್ನೋದೇ ಹೊಟ್ಟೋಗುತ್ತೆ, ಲಕ್ಷ್ಮೀ ಕಟಾಕ್ಷ ಆಗತ್ತೆ. ಲಕ್ಷ್ಮೀ ಕಟಾಕ್ಷ ಆಗತ್ತೆ ಅಂದ್ರೆ ಒಳ್ಳೆ ಆಹಾರ ತಿನ್ಬೇಕು ಅನ್ನೋ ಬಯಕೆನೂ ಬರುತ್ತೆ. ಅದು ಒಳ್ಳೆ ಇದು ಬರುತ್ತೆ, ನಮ್ಮ ಶರೀರದಲ್ಲಿ ಉತ್ತಮವಾದಂತಹ ಒಂದು ಅನುಕೂಲ ಆಗತ್ತೆ. ಈಗ ಹೇಳ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಇದೆ. 15 ದಿವಸಕ್ಕೆ ಒಂದ್ಸರಿ ಬೂದ್ಗುಂಬಳಕಾಯಿದ ತಿನ್ನಿ, ನೆಗೆಟಿವ್ ಎನರ್ಜಿ ನಿವಾರಣೆ ಆಗುತ್ತೆ. ಶರೀರದಲ್ಲಿ ಏನ್ ನೆಗೆಟಿವ್ ಎನರ್ಜಿ ಅನ್ನೋದಿದೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಅದು ಬೂದ್ಗುಂಬಳಕಾಯಿ. 10-15 ದಿವಸಕ್ಕೆ ಒಂದ್ಸರಿ ಬೂದ್ಗುಂಬಳಕಾಯಿ ತಿನ್ನಿ, ತುಂಬಾ ಒಳ್ಳೇದು ಅಂತ ಹೇಳ್ತೀವಿ. ದೃಷ್ಟಿದೋಷ ನಿವಾರಣೆ ಮಾಡುತ್ತೆ, ಬಹಳ ಒಳ್ಳೇದು. ಆಮೇಲೆ ಇನ್ನೊಂದು ವಿಷಯ ಹೇಳಲೇಬೇಕು. ನೇರಳೆ ಮರದ ಒಂದು ಕಡ್ಡಿ, ಬಲಿತವಾದ ಒಂದು ಕಡ್ಡಿಯನ್ನ ತಗೊಂಡ್ಬಂದಿದ್ದೇನೆ, ನೀರಿನ ಒಂದು ಸಂಪ್ ಟ್ಯಾಂಕ್ ಅಲ್ಲಿ ಇಲ್ಲ ಓವರ್ ಟ್ಯಾಂಕ್ ಅಲ್ಲಿ ಹಾಕ್ಬಿಡಿ. ಅದರಲ್ಲಿರುವಂತ ಒಂದು ಶಕ್ತಿ ಏನಿದೆ, ಈ ಫೈಟೋಕೆಮಿಕಲ್ ಅಂತ ಇದೆ, ಅದು ನಿಮ್ಮ ನೀರನ್ನ ಲೈಫ್ ಲಾಂಗ್ ಅದು ಪ್ಯೂರಿಫೈ ಮಾಡ್ತಾನೆ ಇರುತ್ತೆ. ಅದನ್ನೇನು ಚೇಂಜ್ ಮಾಡ್ಬೇಕಾಗಿಲ್ಲ, ತೆಗಿಬೇಕಾಗಿಲ್ಲ.
ಅದು ಮರ ಇದಾಗೋದಿಲ್ಲ, ಹಾಗೆ ಬಿಟ್ಬಿಟ್ರು ಅದು ತುಂಬಾ ಚೆನ್ನಾಗಿ ಅನುಕೂಲ ಮಾಡ್ತಾ ಇರುತ್ತೆ. ಸಿಂಪಲ್ ಆಗಿರುವಂಥದ್ದು. ನಾವು ಓವರ್ ಟ್ಯಾಂಕ್ ಅಲ್ಲಿ ನೀರು ಇರ್ಬೋದು, ಸಂಪ್ ಟ್ಯಾಂಕ್ ಅಲ್ಲಿ ಇರ್ಬೋದು, ನೀರು ಎಲ್ಲೆಲ್ಲಿಂದನೋ ಬಂದಿರುತ್ತೆ, ಅದ್ರನ್ನ ಪ್ಯೂರಿಫೈ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಸಹಕಾರಿಯಾಗಿರುತ್ತೆ ಅಂತ ಹೇಳಿ ಇಲ್ಲಿಗೆ ಮಾತು ಮುಗಿಸ್ತೀನಿ. ಅದಕ್ಕೆ ಮೊದಲು ಹುಣಸೆ ಹಣ್ಣನ್ನ, ಉಪ್ಪನ್ನ ಜೊತೆನಲ್ಲಿ ಇಡಿ. ಹಿಟ್ಟುಗಳನ್ನ ಹೇಳ್ಬೇಕು ಅಂದ್ರೆ ಗೋಧಿ ಮೊದಲು ಇರ್ಬೇಕು, ಅಕ್ಕಿ ತದನಂತರದಲ್ಲಿ ಇರ್ಬೇಕು ಅಡಿಗೆ ಮನೆಯಲ್ಲಿ. ಅದಾದ ಮೇಲೆ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಇವುಗಳನ್ನೆಲ್ಲ ಇಟ್ಟಾಗ ಅದರೊಳಗಡೆ ಒಂದು ಕುಂಕುಮ ಕೇಸರಿ ಎರಡೆರಡು ಹೆಸರುಗಳನ್ನ ಹಾಕಿ ಚೆನ್ನಾಗಿ ಕಲಸ್ಬಿಡಿ. ಅದು ಸಾತ್ವಿಕತೆಯನ್ನು ಬಿಂಬಿಸುತ್ತೆ, ಒಳ್ಳೆ ಆಹಾರವಾಗಿ ಪರಿಣಮಿಸುತ್ತೆ, ನಿಮಗೆ ಉತ್ತಮವಾದಂತಹ ಆರೋಗ್ಯವನ್ನು ಕೊಡುತ್ತೆ. ಇಷ್ಟೆಲ್ಲ ಹೇಳಿ ಇಲ್ಲಿಗೆ ನಾನು ಇನ್ನೂ ಬಹಳ ಇದೆ ಹೇಳುವಂಥದ್ದು, ಅದು ಹೇಳೋದಕ್ಕೆ ಸಮಯ ಇಲ್ಲ. ನಾನು ಸಾಕಷ್ಟು ಸಮಯ ತಗೊಂಡ್ಬಿಟ್ಟಿದ್ದೇನೆ, ಕ್ಷಮೆ ಇರಲಿ. ನಮಸ್ಕಾರ. ಓವರ್ ಟು ಮಾಲಿನಿ ರಾವ್. ನಮಸ್ತೆ ಮೇಡಮ್. ಸರ್, ಕೇಳ್ತಾ ಇದ್ರೆ ಎಷ್ಟು ಕೇಳಿದ್ರು ಸಾಲದು ಸರ್. ನೀವು ಹೇಳೋ ರೀತಿ ಇರ್ಬೋದು, ಮತ್ತೆ ತುಂಬಾ ನೋಡಿ, ತುಂಬಾ ಅನುಕೂಲ ಇದೆ. ನೀವು ಹೇಳ್ತಾ ಇರೋ ಪ್ರತಿಯೊಂದು ಮಾತುಗಳು, ಪ್ರತಿಯೊಂದು ಆಹಾರದ ಒಂದು ವಿಸ್ತರಣೆ ಏನ್ ಹೇಳ್ತಿದ್ದೀರಿ, ಯಾವ್ಯಾವ ದಿನ ಯಾವ್ಯಾವ್ದು ತಿಂದ್ರೆ ಅನುಕೂಲ, ಆಮೇಲೆ ಎಲ್ಲೆಲ್ಲಿ ಏನೇನ್ ಇಡಬೇಕು, ನಮ್ಮ ದೇಹಕ್ಕೆ ಎಷ್ಟು ಅಂಶ, ಎಷ್ಟು ಪರ್ಸೆಂಟೇಜ್ ಆಫ್ ಆಹಾರ ಹೋಗ್ಬೇಕು, ಸಾತ್ವಿಕ ಯಾವುದು, ರಾಜಸಿಕ ಇರ್ಬೋದು, ತಾಮಸಿಕ ಯಾಕೆ ತಿನ್ನಬಾರ್ದು, ಇದೆಲ್ಲನೂ ನಿಜವಾಗ್ಲೂ ಗೊತ್ತಿಲ್ಲ ಸರ್. ತುಂಬಾ ಜನಕ್ಕೆ ಗೊತ್ತಿಲ್ಲ, ಅಫ್ಕೋರ್ಸ್ ನಮಗೂ ಗೊತ್ತಿಲ್ಲ. ತುಂಬಾ ವಿಷಯಗಳಿದೆ, ಆದ್ರೂ ಅದನ್ನೆಲ್ಲ ಸಂಕ್ಷಿಪ್ತವಾಗಿ ಹೇಳಿದಿರಿ. ಆದ್ರೆ ಮತ್ತೊಂದು ದಿನ ನಾನು ಇಲ್ಲಿ ವಾಗ್ವಾದ ಮಾಡುವಂಥದ್ದು ಎಲ್ಲ ಏನೂ ಇಲ್ಲ ಸರ್. ನಾನು ನಿಜ ಹೇಳ್ತೀನಿ, ಇನ್ನೊಂದು ದಿನ ಸಂಪೂರ್ಣವಾಗಿ ಯಾವುದೇ ತರಹದ ಅಂದ್ರೆ ಧ್ಯಾನ ಇರ್ಬೋದು, ಧ್ಯಾನ ಒಂದು 15 ನಿಮಿಷಗಳು ಮಾಡಿ ನಿಮಗೆ ಕೊಟ್ರೆ, ಅಟ್ಲೀಸ್ಟ್ 1 ಅವರ್ ಕೊಟ್ರೆ ನಿಮ್ಗೊಂದಷ್ಟು ನಮಗೆಲ್ಲ ಅನುಕೂಲವಾಗ್ಬೋದು ಅಂತ ನಮ್ಮ ಭಾವನೆ. ಥ್ಯಾಂಕ್ಸ್ ತುಂಬಾ ಹೃದಯ ಬಟ್ ಧನ್ಯವಾದ ಸರ್ ನಿಮ್ಗೆ. ಇನ್ನೊಂದೇ ಒಂದು ವಿಷಯ ಹೇಳ್ಬಿಡ್ತೀನಮ್ಮ. ಇದು ಹೇಳಿ ನಮ್ಮ ಸರ್. ಹೆಣ್ಣು ಮಕ್ಕಳ ಸಮಸ್ಯೆ, ಇದು ದೈನಂದಿನ ಜೀವನದಲ್ಲಿ ನಡೀತಾ ಇರುವಂತದ್ದು. ಈಗ ನಾವು ಮದ್ವೆ ಆದ್ಮೇಲೆ ಹೆಣ್ಮಕ್ಳಿಗೆ ಏನಾಗುತ್ತೆ, ಮಕ್ಕಳಾಗೋದಿಲ್ಲ ಅನ್ನೋ ಸಮಸ್ಯೆನಲ್ಲಿ ಸೊರಗೇಸಿ, ಆಮೇಲೆ ಬಾಡಿಗೆ ತಾಯಿ ಇವನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ಎಗ್ ಫ್ರೀಸಿಂಗ್ ಅನ್ನೋದನ್ನ ಉಪಯೋಗಿಸ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಲಕ್ಷಾಂತರ ರೂಪಾಯಿಗಳು ಖರ್ಚು ಮಾಡ್ತೀವಿ. ನೀವೇನೂ ಮಾಡ್ಬೇಕಾಗಿಲ್ಲ. ಮುಟ್ಟು ನಿಂತ ನಂತರದಲ್ಲಿ ಅದೊಂದು 5ನೇ ದಿವಸದ ನಂತರ 7 ದಿನಗಳ ಕಾಲ ಅನ್ನ ಬಸಿದ ಗಂಜಿಯನ್ನ ಒಂದು ಚಿಟಿಕೆ ಉಪ್ಪು ಹಾಕಿ ಸೇವಿಸ್ತಾ ಬರಬೇಕು. ಈ ರೀತಿ ಮಾಡೋದ್ರಿಂದ ಗರ್ಭ ರಕ್ಷಣೆ ಆಗುತ್ತೆ, ಸತ್ಫಲ ಸಂತಾನ ಆಗೋದಕ್ಕೂ ಸಾಧ್ಯವಾಗುತ್ತೆ. ಇದನ್ನ ಪ್ರಯೋಗ ಮಾಡಿಸಿ, ನಿಮ್ಮಲ್ಲಿ ಯಾರದೇ ಹೆಣ್ಣು ಮಕ್ಕಳಿದ್ರು ಇಂದ ಒಂದು ಪ್ರಯೋಗ ಮಾಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಗಂಜಿ ಪರಮಾತ್ಮನ ಸ್ವರೂಪ, ಅನ್ನದಲ್ಲಿ ರೇತಸ್ಸು ಉತ್ಪನ್ನ ಆಗುತ್ತೆ, ಗಂಜಿ ಶಿವತತ್ವ ಆಗುತ್ತೆ, ಉಪ್ಪು ನಾರಾಯಣ ತತ್ವ ಆಗುತ್ತೆ. ಗಂಜಿ ಪ್ಲಸ್ ಉಪ್ಪು ಶಿವನಾರಾಯಣ ತತ್ವ, ಅದು ಒಂದು ಮಗುವಿನ ಹುಟ್ಟೋದಿಕ್ಕೆ ಕಾರಣಭೂತವಾಗುತ್ತೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಮ್ಮ. ಧನ್ಯವಾದ ಸರ್ ನಿಮಗೆ. ನಿಜವಾಗ್ಲೂ ಇದು ಏನು ಹೇಳಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಸರ್. ಇನ್ನು ಎಷ್ಟು ನಿಮ್ಮ ಬತ್ತಳಿಕೆಯಲ್ಲಿ ಎಷ್ಟು ಬಾಣಗಳನ್ನ ಇಟ್ಟಿದ್ದೀರಿ ಅಂತ. ಅಂದ್ರೆ ಇಲ್ಲಿ ಮೋಸ್ಟ್ಲಿ ಒಂದು ತೆಗೆದಿಲ್ಲ ಅನ್ಸುತ್ತೆ ಇವಾಗ. ಬಟ್ ಅಗಾಧವಾದ ಒಂದು ಜ್ಞಾನವಿದೆ ಸರ್ ನಿಮ್ಮಲ್ಲಿ. ಆತ್ಮ ಬಂಧುಗಳೇ, ನಿಮ್ಮೆಲ್ರಿಗೂ ಹೇಳ್ತಾ ಇದ್ದೀನಿ, ಕೇಳ್ಕೊಳ್ತಾ ಇದ್ದೀನಿ, ನಿಮ್ಮ ಯಾವುದೇ ಒಂದು ಪ್ರಶ್ನೆಗಳು ಇದ್ರೂ ಖಂಡಿತ ಕೇಳಿ. ಆದರೆ ಸಮಯಾವಕಾಶ ಜಾಸ್ತಿ ಇಲ್ಲದೆ ಇರೋದ್ರಿಂದ ದಿನವೂ ನಮ್ಮ ಜೊತೆ ಇರ್ತಾರೆ ಸರ್. ನಿಮಗೆ ಯಾವಾಗ ಮಾತಾಡ್ಬೇಕನ್ಸಿದ್ರು ಮಾತಾಡ್ಬೋದು. ಆದರೆ ಇಲ್ಲೊಂದಷ್ಟು ಜನ ಒಂದಷ್ಟು ಪ್ರಶ್ನೆಗಳು ಕೇಳಿದ್ದಾರೆ ಸರ್, ಅವರ ಪರವಾಗಿ ನಾನೇ ಮಾತಾಡ್ಬಿಡ್ತೇನೆ. ಏನಂದ್ರೆ ಇಲ್ಲಿ ಯಾವ ಕಡ್ಡಿ ನೀರಿನಲ್ಲಿ ಹಾಕಬೇಕು ಅಂತ ಕೇಳ್ತಾ ಇದ್ದಾರೆ ನೇರಳೆ ಮಂಗಳ ಕಡ್ಡಿ. ಕುಮಾರ್ ಅನ್ನೋರು. ಯಾವ ಕಡ್ಡಿ ನೀರಿನಲ್ಲಿ ಹಾಕ್ಬೇಕು ಅಂತ. ನೇರಳೆ ಗಿಡದ ಕಡ್ಡಿನ, ಬಲಿತ ಕಡ್ಡಿನ, ನೇರಳೆ ಗಿಡದ ಮರದ ಒಂದು ಬಲಿತವಾದ ಒಂದು ಕೊಂಬೆ, ಒಂದು ಚಿಕ್ಕದೊಂದು ಕೊಂಬೆ ತಗೊಂಡ್ಬಂದು ಸಂಪ್ ಟ್ಯಾಂಕ್ ಅಲ್ಲಿ, ಓವರ್ ಟ್ಯಾಂಕ್ ಅಲ್ಲಿ ಹಾಕಿದ್ರು ಸಾಯ್ತು. ಮಡಿಕೆನಲ್ಲಿ ಹಾಕಿದ್ರು ಪರವಾಗಿಲ್ಲ, ನೀರು ಪ್ಯೂರಿಫೈ ಆಗುತ್ತೆ ನಮ್ಗೆ. ನೀರನ್ನ ಪ್ಯೂರಿಫೈ ಮಾಡ್ಕೊಳಕ್ಕೆ ನೀವು ಆಕ್ವಾಗಾರ್ಡು ಅವೆಲ್ಲ ಏನು ತರೋಷ್ಟಿಲ್ಲ. ಈ ಕಡ್ಡಿ ತಂದು ಹಾಕಿ ಅದನ್ನ ನಿಜವಾಗ್ಲೂ ಅದು ಸರ್. ಯಾಕೆಂದ್ರೆ ಇನ್ನೊಂದು ಸರ್ ಬಗ್ಗೆ ನಾನೊಂದು ಮಾಹಿತಿ ನಿಮ್ಗೆಲ್ರಿಗೂ ಕೊಡಬೇಕಾಗಿತ್ತು ಆತ್ಮ ಬಂಧುಗಳೇ. ಅವರು
ವಾಸ್ತು ತಜ್ಞರು ಸಾಕಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ. ನೀವು ಅವುಗಳನ್ನೆಲ್ಲ ತಗೊಂಡು ಓದಬಹುದು. ನಿಮ್ಮೆಲ್ರಿಗೂ ಅನುಕೂಲ ಆಗುತ್ತೆ. ನಿಮ್ಮ ಜೀವನದಲ್ಲಿ ಅವುಗಳನ್ನೆಲ್ಲ ಅಳವಡಿಸ್ಕೊಳ್ಳೋದಕ್ಕೆ ಅದು ಆ ಪುಸ್ತಕಗಳು ಸಹಾಯ ಮಾಡುತ್ತವೆ ಅಂತ ಹೇಳ್ತೀನಿ. ನಿಮಗೆ ಏನಾದರೂ ಒಂದು ಪ್ರಶ್ನೆಗಳಿತ್ತು ಅಂತಂದ್ರೆ ಸರ್ ನಂಬರ್ನ ನಾವು ಇಲ್ಲಿ ಹಾಕ್ತೇವೆ. ದಿನವೂ ಬರ್ತಾರೆ. ಅವ್ರಿಗೂ ಅಂತಾನೂ ಇನ್ನು ಮೇಲಿಂದ ಮುಂದಿನ ತಿಂಗಳಿಂದ ಅವ್ರಿಗೆ ಅಂತಾನೂ ಒಂದಷ್ಟು ಟೈಮ್ ಇರುತ್ತೆ. ನಿಮಗೆ ಯಾವುದೇ ಒಂದು ಪ್ರಶ್ನೆ ಇರಲಿ, ಆಹಾರದಲ್ಲಿರ್ಬೋದು, ನಿಮ್ಮ ಉಡುಗೆ ತೊಡುಗೆನಲ್ಲಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿರ್ಬೋದು, ನಿಮ್ಮ ಮನೆಯ ವಾಸ್ತು ಇರ್ಬೋದು, ಅಥವಾ ನೀವು ಮಲ್ಕೊಳ್ಳೋ ಜಾಗ ಇರ್ಬೋದು, ಪ್ರತಿಯೊಂದ್ರ ಬಗ್ಗೆನೂ ಅವರು ನಿಮಗೆ ಮಾಹಿತಿನ ಕೊಡ್ತಾರೆ. ಆದ್ರೆ ತುಂಬಾ ತಜ್ಞರಿದ್ದಾರೆ ಅವರು ಆ ವಿಷಯಗಳಲ್ಲಿ. ಸೊ ಹಾಗಾಗಿ ಅದ್ರ ಉಪಯೋಗನ ನಾವೆಲ್ಲ ಪಡ್ಕೊಳ್ಳೋಣ ಅಂತ ಹೇಳ್ತಾ, ಇಬ್ಬರಿಗಷ್ಟೇ ಅವಕಾಶ ಇದೆ. ಈಗಾಗಲೇ ಸಮಯ ಮೀರೋಗ್ಬಿಟ್ಟಿರೋದ್ರಿಂದ ಆಗೋಗಿದೆ, ನಮ್ಮ ಟೈಮ್ ಆಗೋಗಿದೆ. ಮೊದಲೇ ನಮ್ಗಲ್ಲಿ ಹೇಳಿದ್ದಾರೆ, ಆದ್ರೆ ಈ ಟೈಮ್ ಸಾಲ್ತಾ ಇಲ್ಲ ನಮಗೆ. ಓಕೆ, ರತ್ನ ಅವರೇ ಮಾತಾಡಿ. ಇನ್ನೊಬ್ರಿಗೆ ಅವಕಾಶ ಇರುತ್ತೆ, ಇಮಿಡಿಯೇಟ್ ಹ್ಯಾಂಡ್ ರೈಸ್ ಮಾಡಿ ಅಂತ ಹೇಳ್ತೀನಿ. ಓಕೆ. ಬಹಳ ಅದ್ಭುತವಾಗಿತ್ತು ಮ್ಯಾಮ್. ಕೇಳ್ತಾ ಇದ್ರೆ ಇನ್ನು ಕೇಳಬೇಕು, ಸಮಯ ಸಾಕಾಗ್ತಾ ಇಲ್ಲ. ನಾವು ತಿನ್ನೋ ಆಹಾರದಲ್ಲಿ ಇಷ್ಟೊಂದು ಅಳವಡಿಸ್ಕೊಳ್ಬೇಕು ಅನ್ನೋ ತುಂಬಾನೇ ಧನ್ಯವಾದಗಳು ಮ್ಯಾಮ್. ಸರ್ಗಂತೂ ಅವ್ರ ಮಾತುಗಳಂತೂ ಮುತ್ತುಗಳು ಹಾಗಿರತ್ತೆ. ನಾನಂತೂ ದೊಡ್ಡ ಫ್ಯಾನ್ ಸರ್ಗಂತೂ. ಥ್ಯಾಂಕ್ ಯು ಸರ್. ತುಂಬಾ ಎಲ್ಲರಿಗೂ ಅನುಕೂಲ ಆಯ್ತು ಸರ್. ಇದು ಒಂದೊಂದು ದಿನಕ್ಕೂ ಮಿಸ್ ಮಾಡ್ಕೊಳಕ್ಕೂ ಕಷ್ಟ ಇದೆ ಸರ್. ಇದು ಮಿಸ್ ಆದವ್ರಿಗೆ ಅದಕ್ಕೂ ಅಷ್ಟು ಇದಿಲ್ಲ. ತುಂಬಾ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ಸರ್. ನಾನಂತೂ ಎಲ್ಲ ನೋಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎಲ್ಲ. ಥ್ಯಾಂಕ್ ಯು ರತ್ನ ಅವರೇ. ಸರ್, ನಾನು ಒಂದು ಪ್ರಶ್ನೆ ಕೇಳ್ಬೇಕಾಗಿತ್ತು ಸರ್ ನಿಮ್ಮನ್ನ. ಒಂದು ತಟ್ಟೆಗಳು, ಬೆಳ್ಳಿ ತಟ್ಟೆ, ದುಬೈನಲ್ಲಿರೋರು ಬಂಗಾರದ ತಟ್ಟೆ ಅಂತಂದ್ರಿ. ಖಂಡಿತ ಇಲ್ಲ ಸರ್, ದುಬೈಲಿರ್ಲಿ ಎಲ್ಲೇ ಇರ್ಲಿ ಸರ್, ಸ್ಟೀಲ್ ತಟ್ಟೆನೆ ಸರ್ ನಾವೆಲ್ಲ ಯೂಸ್ ಮಾಡೋದು. ಆಮೇಲೆ ಇಲ್ಲಿ ಪಿಂಗಾಣಿ ಮತ್ತೆ ಹಿಂಡಾಲಿಯಂ ಬಗ್ಗೆ ನಾನು ಕೇಳ್ಬೇಕಾಯ್ತು ಸರ್. ಪಿಂಗಾಣಿ ತಟ್ಟೆ ನಾವು ಯೂಸ್ ಮಾಡ್ಬೋದಾ? ಪಿಂಗಾಣಿ ತಟ್ಟೆ ಎಷ್ಟು ಆರೋಗ್ಯಕ್ಕೆ ಅನುಕೂಲ? ಪಿಂಗಾಣಿ ಹಿಂಡಾಲಿಯಂ ಒಳ್ಳೇದಲ್ಲ. ಅದು ಯಾವ್ದೋ ಸಭೆ ಸಮಾರಂಭಗಳಲ್ಲಿ ನೀವು ಉಪಯೋಗಿಸ್ತೀರಾ. ಸಭೆ ಸಮಾರಂಭಗಳಲ್ಲಿ ಇನ್ಎವಿಟೇಬಲ್ ಅದು ಉಪಯೋಗಿಸ್ಬೇಕು. ಬಟ್ ಈ ದೈನಂದಿನ ಜೀವನದಲ್ಲಿ ನಮಗೆ ಬಾಳೆ ಎಲೆ, ಅದೇ ನಾನು ಹೇಳಿದ್ದಲ್ಲ, ಕಟ್ ಮಾಡ್ಬಿಟ್ಟು ಇದನ್ನ ತಿಂಡಿ ಎಲೆ ತರ ಮಾಡ್ಕೊಂಡು ಅದ್ರಲ್ಲಿ ಅಡಿಗೆ ಊಟ ಮಾಡುವಂಥದ್ದು, ಇಲ್ಲ ಅಂದ್ರೆ ಬೆಳ್ಳಿ ತಟ್ಟೆನಲ್ಲಿ ಊಟ ಮಾಡುವಂಥದ್ದು, ಸ್ಟೀಲ್ ತಟ್ಟೆನಲ್ಲಿ ಊಟ ಮಾಡುವಂಥದ್ದು ಬಹಳ ಒಳ್ಳೇದೇನೆ. ಪಿಂಗಾಣಿ ಪಾತ್ರೆಗಳಾಗ್ಲಿ ಹಿಂಡಾಲಿಯಂ ಪಾತ್ರೆಗಳಾಗ್ಲಿ ಉಪಯೋಗಿಸೋದ್ ಬೇಡ ಅಂತ ಹೇಳ್ತೀರಾ? ಹಿಂಡಾಲಿಯಂ ಒಂಥರ ಅಲ್ಯೂಮಿನಿಯಂ ಇದ್ದಾಗೇನೆ ಅದು ಬೇಡ ಅಂತೀವಿ. ಬಟ್ ಓವನ್ ಗಳಲ್ಲಿ ಉಪಯೋಗಿಸ್ಬೇಕಾಗತ್ತೆ. ಇನ್ಎವಿಟೇಬಲ್ ಅದು ಉಪಯೋಗಿಸ್ಕೊಳ್ಳಿ. ಆದ್ಮೇಲೆ ತಕ್ಷಣ ತೆಗೆದ್ಬಿಟ್ಟು ಅದನ್ನ ಬೇಗ ಕ್ಲಿಯರ್ ಮಾಡ್ಕೊಡಿ. ಅದರಲ್ಲೇ ಬಿಟ್ಬಿಡ್ಬೇಡಿ ಅಂತ. ಅಲ್ಯೂಮಿನಿಯಂ ಪಾತ್ರೆ ಅಡಿಗೆ ಮಾಡೋದು ಸರ್ ಬೇಗ ಬಿಸಿ ಆಗೋದ್ರಿಂದ ಸಾಮಾನ್ಯವಾಗಿ ಎಲ್ಲ ಮನೆಗಳಲ್ಲೂ ಹಿಂಡಾಲಿಯಂ ಬಾಂಡ್ಲೆಗಳಿರ್ಬೋದು, ಪಾತ್ರೆಗಳಿರ್ಬೋದು, ಇದನ್ನು ಬಳಸ್ತಾರೆ. ಒಂದು ಹುಳಿ ಕುಚ್ಚಕ್ಕಾಗ್ಲಿ, ಸಾರು ಕುಚ್ಚಕ್ಕಾಗ್ಲಿ, ಗೊಜ್ಜುಗಳು ಮಾಡೋದಿಕ್ಕೆ ಇವೆಲ್ಲ ಸ್ಟೀಲ್ ಪಾತ್ರೆಗಳು ತಳ ಹಿಡಿದ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಅದನ್ನ ಉಪಯೋಗಿಸ್ತಾರೆ. ಸೊ ನೀವು ಹೇಳ್ದಂಗೆ ಅಡಿಗೆ ಮಾಡಿ ತಕ್ಷಣವೇ ಬೇರೆ ಪಾತ್ರೆಗೆ ಅದನ್ನ ರವಾನಿಸೋದು ಉತ್ತಮ ಅಂತ ಹೇಳ್ತೀರಿ. ಓಕೆ. ಆತ್ಮ ಬಂಧುಗಳೇ, ಮತ್ತೆ ಯಾರಾದ್ರೂ ಒಬ್ಬರಿಗೆ ಅವಕಾಶ ಇದೆ. ವೇಳೆ ಆಗೋಗಿರೋದ್ರಿಂದ ನೀವು ಯಾರಾದ್ರೂ ಕೇಳೋದಿದ್ರೆ ಕೇಳ್ಬೋದು. ಮತ್ತೊಮ್ಮೆ ಇದೇ ವಿಷಯವಾಗಿ ಸರ್ ಮಾತಾಡ್ತಾರೆ. ಖಂಡಿತ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರೂ ಮೊದಲೇ ನೀವು ಮೆನ್ಷನ್ ಮಾಡ್ಕೊಳ್ಳಿ, ಅದನ್ನ ಬರ್ಕೊಂಡು ಕೇಳ್ತಾ ಹೋಗಿ. ಯಾಕೆಂದ್ರೆ ನಾವು 10 ಸರಿ ನೀವು ಮಾತಾಡಿ ಅಂತ ಹೇಳೋಷ್ಟರಲ್ಲಿ 4 ಪ್ರಶ್ನೆಗಳನ್ನ ಕೇಳಬಹುದು. ಹಾಗಾಗಿ ಯಾರಾದ್ರೂ ಮಾತಾಡೋದಿದ್ರೆ ಮಾತಾಡಬಹುದು. ಒಬ್ಬರಿಗೆ ಅವಕಾಶ ಇದೆ. ಓಕೆ, ಯಾರು ಪ್ರಶ್ನೆಗಳನ್ನ ಕೇಳೋದಿಕ್ಕೆ ಮುಂದೆ ಬರ್ತಿಲ್ಲ. ಸೊ ಹಾಗಾಗಿ ನಾನೇ ಮತ್ತೊಂದು ಪ್ರಶ್ನೆ ಕೇಳ್ತೀನಿ ಸರ್. ಈಗ ಉದ್ದಿನ ಬೇಳೆ ಮತ್ತೆ ಮೊಸರನ್ನ ಒಟ್ಟಿಗೆ ನೀವು ಬಳಸಬಾರ್ದು ಅಂತ ಹೇಳಿದ್ರು. ಉದ್ದಿನ ಬೇಳೆ ಮತ್ತೆ ಮೊಸರು. ಹೌದು ಸರ್, ಇವಾಗ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಈಗ ಈ ದಹಿ ಪುರಿ, ಪಾನಿಪುರಿ ಎಲ್ಲ ಬರುತ್ತೆ ಸರ್. ಅದ್ರೊಳಗಡೆ ಒಂದು ರಾಶಿ ಇದನ್ನ ಹಾಕ್ಬಿಡ್ತಾರೆ. ಆ ಒಂದು ಬಟ್ಲು ಏನದು ಪುರಿಗಳಲ್ಲಿ ಈ ಬೇಳೆಗಳು, ಬಟಾಣಿ ಇರ್ಬೋದು, ಆಮೇಲೆ ಮಸಾಲೆ ಪದಾರ್ಥ ಇರ್ಬೋದು ಹಾಕ್ಬಿಟ್ಟು ಅದ್ರ ಮೇಲೆ ಅದ್ರ ಬರ್ತಿ ಉಪ್ಪು, ಹುಳಿ, ಖಾರ ಈ ಸಕಲವೂ ಇರುತ್ತೆ ಅದರಲ್ಲಿ. ಅದ್ರ ಮೇಲೆ ಮೊಸರನ್ನ ಹಾಕಿ ಕೊಡ್ತಾರೆ. ಇದೆಷ್ಟು ಉತ್ತಮ ಸರ್. ಅದ್ರಲ್ಲಿ ಇನ್ನೊಂದೇನು ಅಂದ್ರೆ, ಉದ್ದಿನ ಬೇಳೆ ಹಾಕಿದ್ರೆ ಬೇಡ, ತಿರುಬೇಡಿ. ಓಕೆ, ಬೇರೆ ಅದನ್ನ ತಿನ್ಬೋದು. ಬಟ್ ಇನ್ನೊಂದೇನು ಅಂದ್ರೆ, ಈ ದಹಿ ಪಾನಿಪುರಿ, ದಹಿ ವಡೆ ಅಂದ್ರೆ ದಹಿದ್ ಏನಾದ್ರು ಮಾಡಿದ್ರೆ ಅಂತಾರಲ್ಲ, ಇವಾಗ ಆತರ ಬಟಾಣಿ ಅದು ಎಲ್ಲ ಮಾಡಿರ್ತಾರೆ ಅಂದ್ರಲ್ಲ, ಅದು ಮಾಡಿರುವಂತದನ್ನು
ನೀವು ತಿಂದಾದ್ಮೇಲೆ ಯು ಫೀಲ್ ಹೆವಿನೆಸ್ ಎಸ್ ಎಸ್ ಹೆವಿನೆಸ್ ಬರುತ್ತೆ ನಿಮಗೆ. ಅದು ಏನಂದ್ರೆ ಇವತ್ತಿನ ಜಿಹ್ವೆಯ ಚಾಪಲ್ಯಕ್ಕಷ್ಟೇನೆ ನಮ್ಮ ನಾಲಿಗೆ ನಾವು ಕಡಿವಾಣ ಹಾಕೋಬೇಕಾಗತ್ತೆ. ನಾವು ಇದಕ್ಕೆ ಬಂದಾಗ ಏನಂದ್ರೆ ತಿಂಗಳಲ್ಲಿ ಗಿವ್ ಎ ಚಾನ್ಸ್, ತಿಂಗಳಲ್ಲಿ ಒಂದ್ ದಿವಸ ಅಷ್ಟೇನೆ ಆಯ್ತು. ಇರೋಷ್ಟು ದಿವಸ ನಾವು ಇನ್ನೊಂದ್ ಏನ್ ಮಾಡ್ಕೋತೀವಿ, ಈ ಚಪಲ ಬಿಡಕ್ ಆಗಲ್ಲ. ಈಗ ಮಗು ಹುಟ್ಟಿದಾಗ್ಲಿಂದ ಏನ್ ಮಾಡ್ತೀವಿ, ಮಗು ಹೊಟ್ಟೆ ತುರುಕ್ತಾನೆ ಇರ್ತೀವಿ. ಸಾಯಂಕಾಲ ಅದು ಇದು ಹಳು ಮುಳು ತಿಂದಿರ್ತಾನೆ, ಚಾಕ್ಲೇಟ್ ಅದು ಇದು ಎಲ್ಲ. ರಾತ್ರಿ ಆಯ್ತು ಅಂದ್ರೆ ಇಷ್ಟ ಅನ್ನ ಕಲ್ಸ್ಕೊಂಡ್ಬಿಟ್ಬಿಟ್ಟು ತಿನ್ನು ತಿನ್ನು ಅಂತ ತುರುಕ್ತಾ ಇರ್ತೀವಿ ನಾವು. ಬೇಡಮ್ಮ, ಅವನು ಊಟ ಆಗ್ಲೇ ಆಗಿದೆ, ಅವನಿಗೆ ಹೆವಿ ಆಗಿದೆ, ಬೇಡ ತಿನ್ಲೇಬೇಕು, ತಿನ್ನು 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 ಅಂತ. ಅದೇನಾಗುತ್ತೆ, ಬರ್ತಾ ಬರ್ತಾ ಫ್ಯಾಟಿ ಬಾಡಿ ಆಗ್ಬಿಡುತ್ತೆ, ಹೆಕ್ಟಿಕ್ ಬಾಡಿ ಆಗ್ಬಿಡುತ್ತೆ, ಇನ್ಆಕ್ಟಿವ್ ಆಗ್ಬಿಡ್ತಾರೆ. ಎಷ್ಟು ಹಸುವಿನಿಂದ ಇರ್ತಾರೆ ಅಷ್ಟು ಆಕ್ಟಿವ್ ಆಗೇ ಇರ್ತಾರೆ. ಅದಕ್ಕೋಸ್ಕರ ನಾವು ಆಕ್ಟಿವ್ ಆಗಿ ಇರ್ಬೇಕು ಅಂದ್ರೆ ಹಸುವಿನಿಂದ ಇರೋದನ್ನ ಕಲಿಬೇಕಾಗತ್ತೆ. ಅಂದ್ರೆ ಇನ್ನೊಂದೇನು ಅಂದ್ರೆ, 2 ಹೊತ್ತು ಊಟ ಮಾಡ್ತೀವಿ ಅಂದ್ರೆ ಮಧ್ಯದಲ್ಲಿ ಹಸುವಾದಾಗ ಒಂದ್ ಸ್ವಲ್ಪ ನೀರು ಕುಡೀರಿ. ಮಧ್ಯ ಮಧ್ಯೆ ಪಾನೀಯಂ ಸಮರ್ಪಯಾಮಿ ಅಂತೀವಲ್ಲ, ಹಾಗೆ ಒಂದೊಂದೇ ಸ್ವಲ್ಪ ನೀರು ಕುಡಿತಾ ಇದ್ರೆ, ನಮ್ಗೆ ನೀರು ಒಟ್ಟಿಗೆ ಕುಡಿಲೂಬಾರ್ದು, ಸ್ವಲ್ಪನೇ ನೀರು ಕುಡಿತಾ ಇದ್ರೆ ಅದು ಇದ್ದಕ್ಕಿದ್ದಂಗೆ ಎನರ್ಜಿ ಕ್ರಿಯೇಟ್ ಮಾಡುತ್ತೆ, ಆಕ್ಟಿವ್ ಮಾಡುತ್ತೆ, ನಮ್ಮ ಶರೀರನ ಆಕ್ಟಿವ್ ಮಾಡುತ್ತೆ. ಸ್ವಲ್ಪ ನೀರು ಕುಡಿದಾಗ 1 ಲೋಟ ನೀರನ್ನ ಅರ್ಧ ಗಂಟೆ ಕುಡೀರಿ, ಸ್ವಲ್ಪನೇ ಕುಡೀರಿ, ಖಂಡಿತ ಹೆಲ್ಪ್ ಮಾಡುತ್ತೆ ನಮ್ಮ ಶರೀರಕ್ಕೆ. ಅದನ್ನ ಮಾಡ್ತಾರೆ. ಓಕೆ, ಧನ್ಯವಾದ ಸರ್. ಉಮಾದೇವಿ ಒಬ್ರು ಮಾತಾಡ್ತಾರ, ಮತ್ತೆ ಯಾರಿಗೂ ಅವಕಾಶ ಇಲ್ಲ, ದಯವಿಟ್ಟು ಕ್ಷಮಿಸಿ. ಉಮಾದೇವಿಯವ್ರೇ ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ ರಿಫೈನ್ಡ್ ಆಯಿಲ್ ಒಳ್ಳೇದಲ್ಲ ಅಂದ್ರಿ, ಹೌದು. ಈಗ ಹಂಗೆ ನಮ್ಗೆ ಅಂಗಡಿನಲ್ಲಿ ಫಿಲ್ಟರ್ಡ್ ಆಯಿಲ್ ಅಂತಾನು ಸಿಗುತ್ತೆ, ಅದು ಆಕ್ಚುಲಿ ಏನ್ ಸರ್? ಅಮ್ಮ, ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂದ್ರೆ ಒಳ್ಳೇದಮ್ಮ, ಫಿಲ್ಟರ್ಡ್ ಆಯಿಲ್ ಅಲ್ಲ. ಈಗ ಕೋಲ್ಡ್ ಪ್ರೆಸ್ಡ್ ಅಂತ ಬರುತ್ತೆ, ಗಾಣದಲ್ಲೇ ತೆಗೆಯುವಂತ ಎಣ್ಣೆಗಳು ಬರುತ್ತೆ, ಅಂತದನ್ನ ನಾವು ಉಪಯೋಗಿಸಿದಾಗ ಏನ್ ತೊಂದರೆ ಆಗೋದಿಲ್ಲ. ಈ ರಿಫೈನ್ಡ್ ಆಯಿಲ್ಗಳೆಲ್ಲ ಏನಾಗುತ್ತೆ ಅಂದ್ರೆ ಅಂತದ್ದು ಒಳ್ಳೇದೇನಿರೋದಿಲ್ಲ. ಓಕೆ, ಅದು ಓಕೆ, ನಂಗೆ ಅರ್ಥ ಆಯ್ತು ಸರ್. ಅದೇ ಫಿಲ್ಟರ್ಡ್ ಆಯಿಲ್ ಅಂದ್ರೆ ಏನು, ಅದು ಸಿಗುತ್ತೆ ನಮ್ಗೆ ಅಂಗಡಿಗಳಲ್ಲಿ ಪ್ಯಾಕೆಟ್ ಅಲ್ಲಿ, ಎರಡು ಒಂದೇನಾ? ಪ್ಯಾಕೆಟ್ ನಲ್ಲಿ ಬರುವಂತದ್ದು ಒಳ್ಳೇದಲ್ಲಮ್ಮ, ಅದ್ರ ಕೆಮಿಕಲ್ಸ್ ಬೇರೆ ಆಡ್ ಮಾಡಿರ್ತಾರೆ. ಅದ್ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಇನ್ನೊಂದೇನು ಅಂದ್ರೆ, ನಾವು ಆಹಾರದಲ್ಲಿ ಎಣ್ಣೆ ಎಲ್ಲ ಕಮ್ಮಿನೇ ಉಪಯೋಗಿಸ್ತೀವಿ ನಾವು. ಹಾಗಾಗಿದ್ದೇನೆ ನಾವು ಕಾಂಪನ್ಸೇಟ್ ಮಾಡ್ಕೋಬೇಕು. ತಿಂಗಳಿಗೆ 2 ಲೀಟರ್ 3 ಲೀಟರ್ ಎಣ್ಣೆ ಖರ್ಚಾಗ್ತಿದೆ ಅಂತಂದ್ರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ 1-1.5 ಲೀಟರ್ ತಗೊಳ್ಳಿ, ಅದನ್ನೇ ಹಿತಮಿತವಾಗಿ ಬ್ಯಾಲೆನ್ಸ್ ಮಾಡ್ಬೇಕು. 1 ತಿಂಗಳ ಬಜೆಟ್ಗೆ ಅದು ಬ್ಯಾಲೆನ್ಸ್ ಆಗುತ್ತೆ ನಮ್ಗೆ. ಆ ರೀತಿಯಾಗೂ ನಾವು ಮಾಡ್ಕೋಬೇಕು. ಆರೋಗ್ಯಕ್ಕೆ ಕೊಡುವಂತದನ್ನ ನಾವು ಎಣ್ಣೆಗಳನ್ನ ಉಪಯೋಗಿಸೋಣ, ದವಸ ಧಾನ್ಯಗಳನ್ನ ಉಪಯೋಗಿಸ್ಕೊಳ್ಳೋಣ, ಅದು ತುಂಬಾ ಒಳ್ಳೇದಾಗತ್ತೆ ನಮ್ಗೆ. ಅದು ಮಾಡ್ಬೇಕು. ಧನ್ಯವಾದ ನಿಮಗೆ ಸರ್. ಮಾತಾಡ್ತಿದ್ರೆ ಇದು ಮೋಸ್ಟ್ಲಿ ಸಾಲಲ್ಲ ಸರ್, ಇವತ್ತಿನ ದಿನ ಮತ್ತೊಂದ್ ದಿನ ಖಂಡಿತ ಇಟ್ಕೊಳ್ಬೇಕು, ಇದನ್ನ ಖಂಡಿತ ಮಾಡೋಣ ಸರ್. ಆದ್ರೆ ದಿನವೂ ಇದೇ ತರ ಒಂದಷ್ಟು ಮಾಹಿತಿಗಳು ಮುಂದಿನ ತಿಂಗಳಲ್ಲಿ ನಿಮ್ಮಿಂದ ಬರುವಂತಾಗ್ಲಿ ಅಂತ ನಾನು ಕೇಳ್ಕೊಳ್ತಾ, ಇವತ್ತಿನ ದಿನ ತುಂಬಾನೇ ಚೆನ್ನಾಗಿತ್ತು. ಮುದ್ರೆಗಳ ಬಗ್ಗೆ ಆಗ್ಲಿ ಡಾಕ್ಟರ್ ಯಶೋಧ ಅವ್ರು ನಡೆಸ್ಕೊಟ್ರು. ನಂತರ ನೀವು ಆಹಾರದ ಬಗ್ಗೆ ಆಹಾರ ತಜ್ಞರಾಗಿ ಬಹಳ ಚೆನ್ನಾಗಿ ಎಲ್ಲವನ್ನೂ ಹೇಳಿದ್ರಿ ಸರ್. ತುಂಬಾನೇ ಚೆನ್ನಾಗಿತ್ತು ಇವತ್ತಿನ ಕಾರ್ಯಕ್ರಮ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಇನ್ನೂ ಸಾಕಷ್ಟು ಮಗದಷ್ಟು ನಿಮ್ಮ ಕಡೆಯಿಂದ ನಮಗೆ ಒಂದಷ್ಟು ಹೆಚ್ಚಾಗಿನೇ ನಮ್ಗೆಲ್ಲರಿಗೂ ಈ ಆಹಾರದ ಬಗ್ಗೆ ಆಗಲಿ ವಾಸ್ತು ಬಗ್ಗೆ ಆಗಲಿ ಇವುಗಳ ಬಗ್ಗೆ ಮಾಹಿತಿ ಬೇಕು. ಖಂಡಿತ ನೀವು ನಮ್ಮ ಜೊತೆ ಇರಬೇಕು ಅಂತ ಕೇಳ್ಕೊಳ್ತಾ, ಆತ್ಮ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮವನ್ನು ನಾವು ಸಂಪನ್ನಗೊಳಿಸೋಣ. ಅದಕ್ಕೆ ಮುಂಚೆ ನಾನು ಒಂದು ವಿಷಯ ನಿಮ್ಗೆಲ್ರಿಗೂ ಹೇಳಬೇಕು. 23 ಹಾಗೂ 24ನೇ ತಾರೀಕು ಹಾಲಿಸ್ಟಿಕ್ ವೆಲ್ನೆಸ್ ಪ್ರೋಗ್ರಾಮು ನಡೀತಾ ಇದೆ. ಅವರ ನಂಬರ್ನ ನಾವು ಮುಂದಿನ ದಿನಗಳಲ್ಲಿ ಕಳಿಸ್ಕೊಡ್ತೀವಿ ಮೇಡಮ್, ಮಂಜುಳಾ ಮೇಡಮ್ ಸರ್ ನಂಬರ್ನ. ಮೋಸ್ಟ್ಲಿ ನಾಳೆ ನಿಮಗೆ ಗ್ರೂಪಲ್ಲಿ ಬರುತ್ತೆ, ಅದು ಕಳಿಸ್ಕೊಡ್ತೀವಿ. ಈ ಹಾಲಿಸ್ಟಲ್ ವೆಲ್ನೆಸ್ ಪ್ರೋಗ್ರಾಮ್ ಏನಿದೆ 23-24ನೇ ತಾರೀಕು, ಇಲ್ಲಿ ಒಂಥರ ಸುವರ್ಣ ಹಬ್ಬ ಅಂತ ಹೇಳಬೇಕು. ನೀವೆಲ್ಲರೂ ದಯವಿಟ್ಟು ಭಾಗವಹಿಸಲೇಬೇಕಾದಂಥ ಒಂದು ಕಾರ್ಯಕ್ರಮ. ಅಲ್ಲಿ ನಿಮ್ಗೆ ಈಗಾಗಲೇ ಇದರಲ್ಲಿ ಗ್ರೂಪ್ಗಳಲ್ಲಿ ಅದು ಬರ್ತಾ ಇದೆ, ಗ್ರೂಪ್ಗಳಲ್ಲಿ ಹೇಳ್ತಾ ಇದ್ದೀವಿ. ಎಲ್ಲ ಥರದ ಆಯುರ್ವೇದ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಮರ್ಮ ಥೆರಪಿ ಇರ್ಬೋದು, ಸಾಕಷ್ಟು ನಿಮಗೆ ಅಲ್ಲಿ ಮಾಹಿತಿ ಸಿಗುತ್ತೆ. ಹಾಗೂ ನಿಮಗೆ ಎಲ್ಲ ಸಾಕಷ್ಟು ವ್ಯಾಧಿಗಳಿಗೆ ನಿಮಗೆ ಔಷಧಿಗಳು ಕೂಡ ಸಿಗುತ್ತೆ. ಹಾಗೆ ಯೋಗಾಸನಗಳು ಯಾವ ರೀತಿ ಮಾಡಬೇಕು ಅಂತಲೂ ಸಿಗುತ್ತೆ. ಹಾಗಾಗಿ ಅದನ್ನು
ನೀವು ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊತೀನಿ. ಹಾಗೆ ಅಲ್ಲಿ ಬರುವಂತ ಎಲ್ಲರಿಗೂ ಅಲ್ಲಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಹಾಗಾಗಿ ಆ ಊಟದ ವ್ಯವಸ್ಥೆ ಯಾರೋ ಒಬ್ರು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕೈಲಿ ಎಷ್ಟು ಅನುದಾನ ಕೊಡಕ್ ಸಾಧ್ಯವೋ, ಧನ ಸಹಾಯ ಮಾಡಕ್ ಸಾಧ್ಯನೋ ಅದು ಆಲ್ರೆಡಿ ಗ್ರೂಪ್ನಲ್ಲಿ ಬರ್ತಿರೋಂಥ ಒಂದು QR ಕೋಡ್ ಏನಿದೆ, ಅದಕ್ಕೆ ನೀವು ಎಷ್ಟು ಸಾಧ್ಯವಾಗುತ್ತೋ 200 ಆಗುತ್ತಾ, 300 ಆಗುತ್ತಾ, 400 ಆಗುತ್ತಾ, 500 ಆಗುತ್ತಾ, ಎಷ್ಟು ಸಾಧ್ಯವೋ ಆ ಕಡೆ ಪಕ್ಷ ನಿಮಗೆ 100, 150 ಆಯ್ತಾ ಅದನ್ನ ಹಾಕಿ. ಅದು ಒಬ್ಬರು ಊಟಕ್ಕಾಗತ್ತೆ. ಅವತ್ತು ದೂರದಿಂದ ಬರುವಂತ ಎಲ್ಲ ಜನಕ್ಕೆ ಒಂದು ಊಟ ಸಿಕ್ಕತ್ತೆ. ಅದರ ಜೊತೆಗೆ ಇವೆಲ್ಲ ಕಾರ್ಯಕ್ರಮದಲ್ಲಿ ಇರತಕ್ಕಂಥ ಎಲ್ಲ ನಿಮಗೆ ಮಾಹಿತಿ ಸಿಗುತ್ತೆ. ಆಮೇಲೆ ಆರೋಗ್ಯ ಸಮಸ್ಯೆಗಳನ್ನ ನಿವಾರಿಸ್ಕೋಬಹುದು. ಇವೆಲ್ಲವೂ ಉಚಿತವಾಗಿ ಸಿಗುತ್ತೆ ಅಂತ ನಿಮಗೆ ಹೇಳ್ತಾ, ಮತ್ತೊಮ್ಮೆ ನೀವೆಲ್ಲರೂ ನಾಳೆಯಿಂದ ಈ 28 ದಿನಗಳ ಕಾರ್ಯಕ್ರಮ ಏನಿದೆ, 28ನೇ ತಾರೀಕುವರೆಗೂ 21 ದಿನದ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಪ್ರತಿ ತಿಂಗಳು ಬಿಡದೆ ನೀವು ಬರಬೇಕು ಅಂತ ಕೇಳ್ಕೊಳ್ತೀನಿ. ಕಡೆದಾಗಿ ನಾಳೆ ಏನಿದೆ ಅಂತಂದ್ರೆ, ಸಾಕಷ್ಟು ವ್ಯಾಧಿಗಳು ಏನೇನಿದೆ ಆ ವ್ಯಾಧಿಗಳಿಗೆ ಯಾವ ಯಾವ ಯೋಗಾಸನಗಳನ್ನ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಶ್ರೀಯುತ ಶಿವಕುಮಾರ್ ಸರ್ ಅವ್ರು ಬರ್ತಾರೆ ನಾಳೆ. ಅವ್ರು ಬಂದು ನಿಮಗೆ ಸಂಪೂರ್ಣವಾಗಿ ವೆರಿಕೋಸ್ ಇರ್ಬೋದು, ನಿಮಗೆ ಆರ್ಥರೈಟಿಸ್ ಇರ್ಬೋದು, ಅಥವಾ ಶೀತ ಪ್ರಕೃತಿ ಇರ್ಬೋದು, ಇವೆಲ್ಲದಕ್ಕೂ ಪ್ರಾಣಾಯಾಮ ಇರ್ಬೋದು ಅಥವಾ ಯೋಗಾಸನಗಳನ್ನ ಅವರು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರೆ. ಅವೆಲ್ಲವನ್ನು ನೀವು ಅಭ್ಯಾಸ ಮಾಡ್ಕೋಬಹುದು. ಸಾಧ್ಯವಾದವರು ವಿಡಿಯೋಗಳನ್ನ ಮಾಡ್ಕೊಳ್ಬಹುದು. ನಿಮಗೆ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಸಂಪನ್ನಗೊಳಿಸೋಣ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೂ ನಮಸ್ಕಾರಗಳನ್ನು ತಿಳಿಸ್ತಾ, ನಾಳೆ ಎಂದಿನಂತೆ ನಿಗದಿತ ಸಮಯಕ್ಕೆ ಬಂದು ನೀವೆಲ್ಲರೂ ಸೇರ್ಕೋಬೇಕು. ಇಲ್ಲಿ ನಿಗದಿತ ಸಮಯಕ್ಕೆ ಸೇರ್ಕೊಂಡ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಎಲ್ಲವನ್ನೂ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಮೇಡಮ್.